ಬಯಸಿದ್ದನ್ನು ಸಿದ್ಧಿ ಪಡೆಯುವುದೇ ಯೋಗ. ಆರೋಗ್ಯವಂತ ಜೀವನ ಪಡೆಯುವುದೇ ಯೋಗದ ಮುಖ್ಯ ಉದ್ದೇಶ. ಯೋಗದಿಂದ ಆಯುಷ್ಯ ವೃದ್ಧಿಯಾಗುತ್ತದೆ. ಜೀವನದಲ್ಲಿ ಯೋಗದ ಜೊತೆ ಭಕ್ತಿ ಮಾರ್ಗ ಸ್ವಲ್ಪ ಬೆನ್ನು ನೇರವಾಗಿಟ್ಕೊಳ್ಳಿ. ಕೈಗಳನ್ನು ಮುದ್ರೆಯಲ್ಲಿಟ್ಕೊಳ್ಳಿ. ನಿಮ್ಮ ಕುತ್ತಿಗೆ ನೇರವಾಗಿರಲಿ. ನಿಮ್ಮ ದೃಷ್ಟಿನೂ ಕೂಡ ನೇರವಾಗಿಟ್ಕೊಳ್ಳಿ. ಕಣ್ಣನ್ನು ಬೆಳಕಿಸಬೇಡಿ. ಕಣ್ಣಿನ ಗುಡ್ಡೆಗಳನ್ನು ಆ ಕಡೆ ಈ ಕಡೆ ಬದಲಿಸದೆ ಸ್ಥಿರವಾಗಿ, ಸುಖಕರವಾಗಿ, ಸಮಾಧಾನ, ಶಾಂತ ಸ್ಥಿತಿಯಲ್ಲಿ ನೇರವಾಗಿ ನೋಡ್ತಾ ಕೂತ್ಕೊಳ್ಳಿ. ಭಾಳ ಪವಿತ್ರ, ಪಾವನ, ಪರಿಶುದ್ಧ, ಪಾವಿತ್ರ್ಯತೆಯಿಂದ ಕೂಡಿರುವಂಥ ಒಂದು ಸ್ಥಳ ಮತ್ತು ಸಮಯ. ಮುಂದೆ ಗುರುದೇವರು ಭಾವಚಿತ್ರ ಮತ್ತು ಪೂಜ್ಯರು ಇರುವಂಥ ಒಂದು ಸ್ಥಳದಲ್ಲಿ ನಾವೆಲ್ಲರೂ ನೇರವಾಗಿ ನೋಡ್ತಾ, ಹಾಗೆ ಅರ್ಧ ಕಣ್ಣುಗಳನ್ನು ಮುಚ್ಚಿ ಮೂಗಿನ ತುದಿಯನ್ನು ನೋಡ್ತಾ ಸ್ವಲ್ಪ ಶಾಂತ ಸ್ಥಿತಿಯಲ್ಲಿ ಹೋಗೋಣ. ಹಾಗೆ ಸಮಾಧಾನ, ಹಗುರ, ಸಹಜವಾಗಿ ರೆಪ್ಪೆ ಮೇಲೆ ರೆಪ್ಪೆ ಇಟ್ಟು ಕಣ್ಣುಗಳನ್ನು ಮುಚ್ಚಿ ಮುಚ್ಚಿರುವಂಥ ರೆಪ್ಪೆ ಒಳಗಡೆ ಇರುವಂಥ ಕಣ್ಣಿನ ಗುಡ್ಡೆಗಳನ್ನು ಆ ಕಡೆ ಈ ಕಡೆ ತಿರುಗಿಸದೆ ಅದು ಹೃದಯ ಅಥವಾ ಭೂತಾಯಿ ಕಡೆಗೆ ಅದರ ದೃಷ್ಟಿಯನ್ನು ಇಡಿ. ನೋಡಿ, ಸ್ವಲ್ಪ ಸಮಾಧಾನ, ಸಾವಧಾನ ಸ್ಥಿತಿಯನ್ನು ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮನಸ್ಸಿನಿಂದ ಕಿವಿಗಳನ್ನು ಮುಚ್ಚಿ ಹೊರಗಿನ ಯಾವುದೇ ವಾಸ್ತವ ನಿಮಗೆ ಬೇಡವಾಗಿರುವಂಥದ್ದು, ವಾಸ್ತವದಲ್ಲಿ ಯಾವುದು ಅವಶ್ಯಕತೆ ಇದೆ ಆ ಶಬ್ದಗಳನ್ನು ಮಾತ್ರ ಕೇಳಿ. ಯೋಗ ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥ ಬರುವಂಥ ಮಾರ್ಗಸೂಚಿಗಳನ್ನು ಕೇಳಿಕೊಂಡು ಅನುಸರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ನಿಧಾನ, ಕ್ರಮ, ಲಯ, ನಿಯಮಬದ್ಧವಾಗಿ ಗಾಳಿಯನ್ನು ಒಳ ತಗೊಳ್ಳಿ, ಗಾಳಿಯನ್ನು ಹೊರಗೆ ಹಾಕಿ. ಈ ಉಸಿರಿನ ಈ ಒಂದು ಪ್ರಕ್ರಿಯೆ, ಈ ಒಂದು ಹರಿದಾಡುವಿಕೆ, ಈ ಒಂದು ಅಲಿದಾಡುವಿಕೆ, ಈ ಒಂದು ಗಾಳಿಯ ಕ್ರಿಯೆಯನ್ನು ಮನಸ್ಸಿನಿಂದ ಗಮನಿಸಿ. ಭಾಳ ಪರಿಶುದ್ಧವಾಗಿ ಕೂತ್ಕೊಳ್ಳಿ. ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಇಂದ್ರಿಯಗಳಿಗೆ ಈ ಸ್ಥಿರತೆ ಬರಬೇಕಂದ್ರೆ ನಾವು ಸ್ಥಿರವಾಗಿ, ದೇಹ ಆಸನದಲ್ಲಿ ಸ್ಥಿರವಾಗಿರಬೇಕು. ಮನಸ್ಸು ಹೃದಯದ ಭಾಗದಲ್ಲಿ ಸ್ಥಿರವಾಗಿರಬೇಕು. ನಿಮ್ಮ ನೇತ್ರಗಳ ದೃಷ್ಟಿ ಸ್ಥಿರತೆ ಹೃದಯ ಕಡೆಗೆ ಅಥವಾ ನಾಸಿಕದ ದೃಷ್ಟಿ ಕಡೆಗೆ ಅಥವಾ ನೆಲದ ಕಡೆಗೆ ಸ್ಥಿರವಾಗಿರಬೇಕು. ನಿಮ್ಮ ಪ್ರಾಣವಾಯು ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಸ್ಥಿರವಾಗಿರಬೇಕು. ನಿಮ್ಮ ಕೈ ಬೆರಳುಗಳು ಮುದ್ರೆಯಲ್ಲಿ ಸ್ಥಿರವಾಗಿ ಕೂತ್ಕೊಂಡು ಬಹಳ ಸಮಾಧಾನ ಹೋಗಿ ಗುರುವಿನ ಒಂದು ಶುದ್ಧವಾಗಿ ನಮ್ಮನ್ನು ಸ್ವಚ್ಛ ಮಾಡುವಂಥ ವಾಣಿಯನ್ನು ಭಕ್ತಿಯಿಂದ ಕೇಳಿಕೊಂಡು ಸಾಧ್ಯಾದಷ್ಟು ಅನುಸರಿಸುವಂಥ ಶಕ್ತಿಯನ್ನು ಪಡ್ಕೊಳ್ಳಿ.
ಅದಕ್ಕಾಗಿ ದೀರ್ಘ ಉಸಿ ತೆಗೆದುಕೊಂಡು ಬಿಡುವಾಗ ಮೊದಲಿಗೆ ಅಕಾರವನ್ನೇ ಹೇಳಿ. ಉಸಿ ತಗೊಳ್ಳಿ ನನ್ನ ಜೊತೆಯಲ್ಲಿ. ಇನ್ನೊಮ್ಮೆ ಉಕಾರ ದೀರ್ಘವಾಗಿ ಉಸಿ ತಗೊಳ್ಳಿ. ಕಣ್ಣು ಮುಚ್ಚಿ ಹೇಳಿ, ಬಹಳಷ್ಟು ಪರಿಣಾಮಕಾರಿ ಇರುತ್ತೆ. ಇನ್ನೊಮ್ಮೆ ತುಟಿ ಮುಚ್ಚಿ ಮಕಾರವನ್ನು ಹೇಳಿ. ಇನ್ನೊಮ್ಮೆ ಇನ್ನು ಸರ್ವಶ್ರೇಷ್ಠ ನಾದ, ಸರ್ವಶ್ರೇಷ್ಠ ಮಂತ್ರ, ಸರ್ವಶ್ರೇಷ್ಠ ಆಗಿ ಮನಸ್ಸಿಗೂ ಮತ್ತು ದೇಹಕ್ಕೆ ಚಿಕಿತ್ಸೆಯನ್ನು ನೀಡುವಂಥ ಒಂದು ಅಕ್ಷರ, ಅದು ಓಂಕಾರದ ಜೇಂಕಾರದ ನಾದ. ಎಲ್ಲರೂ ಒಟ್ಟಿಗೆ ಆಗಿ ಒಂದೇ ಧ್ವನಿಯಲ್ಲಿ ಇಂಪಾಗಿ, ಆಳವಾಗಿ, ಕ್ರಮಬದ್ಧವಾಗಿ, ಸಮಾಧಾನ ಶಾಂತವಾಗಿ ನಾವೆಲ್ಲರೂ ಹೇಳೋಣ. ಈ ಬಸವ ಕಲ್ಯಾಣದಲ್ಲಿ ಓಂಕಾರದ ಇವತ್ತು ಓಂಕಾರದ ಜೇಂಕಾರದ ನಾದವನ್ನು ಕೊಡೋಣ. ತಗೊಳ್ಳಿ, ದೀರ್ಘವಾಗಿ ಉಸಿ ತಗೊಳ್ಳಿ. ಓ ನೋಡಿ ಎಷ್ಟು ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಕಣ್ಣು ಮುಚ್ಕೊಂಡು ಹೇಳಿ. ಇನ್ನೊಮ್ಮೆ ತಗೊಳ್ಳಿ. ಓ ಇನ್ನೊಮ್ಮೆ ಓ ನೋಡಿಕೊಳ್ಳಿ. ಈ ಅಕ್ಷರಗಳು ಮತ್ತು ಒಂದು ಶ್ರೇಷ್ಠವಾಗಿರುವಂಥ ನಾದ ಮನಸ್ಸಿಗೆ ದೇಹಕ್ಕೆ ಎಷ್ಟು ಹಿತ ಕೊಡುತ್ತೆ. ಇದು ನ್ಯಾಚುರಲ್ ಆಗಿರುವಂಥ ಮನುಷ್ಯನ ಮನಸ್ಸು ಮತ್ತು ದೇಹಕ್ಕೆ ಚಿಕಿತ್ಸೆಯನ್ನು ನೀಡುವಂಥ ಒಂದು ವಿಧಾನ. ಇಂಥ ಒಂದು ಗುರುದೇವರು ಬಹಳ ಅದ್ಭುತವಾಗಿರುವಂಥ ಈ ಚಿಕಿತ್ಸೆಯನ್ನು ಬೆಳಗ್ಗೆ ಮಾತಿನಿಂದ, ದರ್ಶನದಿಂದ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ನಮ್ಮೆಲ್ಲರಿಗೂ ಕೊಡ್ತಾಯಿದ್ರು. ಈಗ ತಾವೆಲ್ಲರೂ ಸೂರ್ಯನ ಎಳೆಯ ಕಿರಣಗಳ ಸ್ಪರ್ಶ, ಕಿವಿಗಳಿಗೆ ವಿವಿಧ ಹಕ್ಕಿಗಳ ಇಂಚರದನಾದ, ತಂಪಾಗಿರುವಂಥ ಸೂಸುವ ತಂಗಾಳಿ, ಇವು ಬಹಳ ಪರಿಣಾಮಕಾರಿಯಾಗಿರುವಂಥ ಗುರುದರ್ಶನ, ಗುರುವಿನ ವಾಣಿ ನಮ್ಮೆಲ್ಲರಿಗೂ ಚಿಕಿತ್ಸೆ ಆಗ್ತಾ ಇರುತ್ತೆ. ಇದು ದೊಡ್ಡ ಯೋಗ. ಇಲ್ಲಿ ಕುಳ್ಕೊಳ್ಳೋದು, ಗುರುವಿನ ಮುಂದೆ ಕುತ್ಕೊಳ್ಳೋದು, ಗುರುವಿನ ವಾಣಿಯನ್ನು ಕೇಳೋದು ಮತ್ತು ಸ್ಥಿರವಾಗಿ ನಿಷ್ಠೆ ಬದ್ಧತೆಯಿಂದ ನಾವು ಕೇಳಿ ಅದನ್ನು ಸಾಧ್ಯ ಆದಷ್ಟು ಅನುಸರಿಸ್ಕೊಂಡು ಬಿಟ್ಟರೆ ಅದರಂಥ ಯೋಗ
ಮತ್ತೊಂದು ಯಾವುದೂ ಇಲ್ಲಂತ ನನಗನ್ನಿಸ್ತಾ ಇರತ್ತೆ. ಅದಕ್ಕಾಗಿ ತಾವೆಲ್ಲರೂ ಎರಡೂ ಕೈಗಳನ್ನು ಚೆನ್ನಾಗುಜ್ಜಿ ಸ್ಪೀಡಾಗಿ ಉಜ್ಜಿ ಮುಖದ ಮೇಲೆ ಸ್ಮೂತಾಗಿ ಸ್ಪರ್ಶ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ. ಕಣ್ಣು ಮಾತ್ರ ತೆರಿಬೇಡಿ. ಹಿಂದಿನ ಕುತ್ತಿಗೆ ಭಾಗ ಮಸಾಜ್ ಮಾಡಿಕೊಳ್ಳಿ, ಮುಂದಿನ ಕುತ್ತಿಗೆ ಭಾಗ ಮಸಾಜ್ ಮಾಡಿಕೊಳ್ಳಿ, ಮುಂದಿನ ಮುಖಮಂಡಲವನ್ನು ಸ್ಪರ್ಶ ಮಾಡಿಕೊಳ್ಳಿ. ಮತ್ತೆ ಕೈಗಳನ್ನು ಉಜ್ಜಿ, ಸ್ಪೀಡಾಗಿ ಉಜ್ಜಿ. ಹಸ್ತಗಳ ತುಂಬೆಲ್ಲ ಶಾಖ ತುಂಬಬೇಕು, ಹಾಗೆ ಉಜ್ಜಿ. ಭಕ್ಷ್ಯ ಮಾಡ್ಕೊಂಡು ಕಣ್ಣಿಗಿಟ್ಕೊಳ್ಳಿ, ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಮುಖಕ್ಕೆ ಮತ್ತು ಕಣ್ಣಿಗೆ ಕ್ಯಾಪ್ ಹಾಕ್ದಂಗೆ ಹಾಕಿ ನೇರವಾಗಿ ಹಸ್ತಗಳನ್ನು ಕಣ್ಣಿಗೆ ಟಚ್ ಮಾಡಬೇಡಿ. ಹಸ್ತಗಳಲ್ಲಿರುವಂಥ ಶಾಖ ಕಣ್ಣಿಗೆ ಕೊಡ್ತಾ ಹೋಗಿ. ಕಣ್ಣಿನ ಆರೋಗ್ಯಕ್ಕಾಗಿರುವಂಥ ಭಾಳ ಪರಿಣಾಮಕಾರಿಯಾಗಿರುವಂಥ ಚಿಕಿತ್ಸೆ. ಹಾಗೆ ಶಾಖ ತಂಪಾಗುವವರೆಗೆ ಅದೇ ಸ್ಥಿತಿಯಲ್ಲಿರಲಿ. ಭಕ್ಷ್ಯ ಕಣ್ಮುಂದೆ ತೆಗೆದುಕೊಂಡು ಬನ್ನಿ. ಹಸ್ತ ದೂರ ಇಟ್ಕೊಳ್ಳಿ, ಒಂದು ಗೇಣು ದೂರ ಇಟ್ಕೊಳ್ಳಿ. ಕಣ್ಣುಗಳನ್ನು ಪಳ 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 ಪಳಕಿಸಿ ಕಣ್ಮುಚ್ಚಿ ನಿಧಾನವಾಗಿ ಕಣ್ಣು ತೆರೆದ ಹಸ್ತದ ರೇಖೆಯನ್ನು ನೋಡ್ತಾ ಹಾಗೆ ಪರಮ ಪೂಜ್ಯ ಗುರುದೇವರು, ಪೂಜ್ಯರು ಮತ್ತು ಅಣ್ಣ ಬಸವಣ್ಣನವರನ್ನು ಮುಖದಲ್ಲಿ ಅವರಲ್ಲಿರುವಂಥ ಒಂದು ಪ್ರಸನ್ನತೆ ನೋಡ್ತಾ ಆರಾಮ್ಸೆ ಬನ್ನಿ. ಒಂದು ಯೋಗ ಇಷ್ಟೆಲ್ಲನೂ ನಿಮ್ಮ ಮುಂದೆ ಮಾತಾಡೋಕ್ಕೆ ಕಾರಣ ಆದದ್ದು ಗುರು ಅಂತ. ಗುರುವಿನ ಸನ್ನಿಧಿಯೊಳಗೆ, ಗುರುವಿನ ಮಾರ್ಗದರ್ಶನದಲ್ಲಿ ನಾನು ಯೋಗದ ಕೆಲವೊಂದಷ್ಟು ವಿಚಾರಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದು ಗುರು ಆಶೀರ್ವಾದ ಇದ್ದಾಗ ಮಾತ್ರ ಸಾಧ್ಯ ಆಗತ್ತೆ. ಅಂತ ಗುರು ನನಗೆ ಅವಕಾಶ ಕೊಟ್ಟಾರ. ಮತ್ತು ಈ ಬಸವ ಕಲ್ಯಾಣದ ಎಲ್ಲ ತಾಯಂದಿರು ಮತ್ತು ಅಣ್ಣ ತಮ್ಮಂದಿರು ಹಿರಿಯರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀನಿ. ಈ ಒಂದು 3 ಅಕ್ಷರ ನಿಮಗೆ ಆರೋಗ್ಯವನ್ನು ಕೊಡುವಂಥದ್ದು. ಒಂದು ಅಕಾರ, ಒಂದು ಉಕಾರ, ಒಂದು ಮಕಾರ, ಇನ್ನೊಂದು ಸರ್ವಶ್ರೇಷ್ಠ ಓಂಕಾರ. ಇಲ್ಲಿ ಬೆನ್ನನ್ನು ಬೆಂಡ ಮಾಡಿ ಇಟ್ಕೋಬಾರ್ದು ನೋಡಿ. ಬೆನ್ನು ನೇರ ಇಟ್ಕೋಬೇಕು. ಬೆನ್ನು ನೇರ ಇಟ್ಕೊಂಡು ಗುರುವಾಣಿಯನ್ನು ಕೇಳಿದ್ರೆ ಆಸನ ಆಗುತ್ತೆ, ಧ್ಯಾನ ಆಗುತ್ತೆ. ಆಮೇಲೆ ಸರಿಯಾದ ರೀತಿ ಉಸಿರಾಟ ಆಗಿಬಿಟ್ಟಂದರೆ ಪ್ರಾಣಾಯಾಮ ಆಗಿಬಿಡುತ್ತೆ. ನೀವೇನು 10ನೇ ತಾರೀಕಿಂದ ಏನು ಮಾಡತ್ತಿರಲ್ಲ, ಇದು ಭಾಳ ವಿಶೇಷವಾಗಿರುವಂಥ ಯೋಗ, ವಿಶೇಷವಾಗಿರುವಂಥ ಜ್ಞಾನ ಮತ್ತು ಆರೋಗ್ಯ ಕೊಡುವಂಥ ಒಂದು ವಿಧಾನ ನೋಡಿ. ಹಚ್ಚ ಹಸಿರಾಗಿರುವಂಥ ಮರಗಿಡಗಳು, ಸೂರ್ಯನ ಕಿರಣಗಳು ನೇರವಾಗಿ ನಿಮಗೆ ಬೀಳ್ತಾ ಇರುತ್ತೆ, ಸೂರ್ಯ ಚಿಕಿತ್ಸೆ ಆಗುತ್ತೆ. ಈ ಒಂದು ಎಲೆಗಳಿಂದ ಬರುವಂಥ ಮತ್ತು ಕಿವಿಗಳಿಗೆ, ಮನಸ್ಸಿಗೆ, ಮೆದುಳಿಗೆ ಜ್ಞಾನದ ಚಿಕಿತ್ಸೆ ಆಗತ್ತೆ. ಏನಾದರೂ ಈ ಮೆದುಳೊಳಗೆ ಅಥವಾ ನಮ್ಮ ಮನಸ್ಸೊಳಗೆ ಹೊಲಸಿತ್ತಂದರೆ ಈ ಗುರುವಾಣಿಯಿಂದ, ಗುರುದರ್ಶನದಿಂದ ಕ್ಲೀನ್ ಆಗತ್ತೆ. ಅದನ್ನು ಭಕ್ತಿಯಿಂದ, ಹೆಂಗೆ ಭಕ್ತಿಯಿಂದ ಕೇಳಬೇಕು? ಮುಗ್ಧ ಭಕ್ತಿಯಿಂದ ಅದನ್ನು ನಾವು ಪಡೆದುಕೊಂಡಾಗ ಮಾತ್ರ ನಮಗೆ ಪರಿಣಾಮಕಾರಿಯಾಗಿರುವಂಥ ಶಕ್ತಿಯನ್ನು ಸಿಗತ್ತೆ. ನಾನೊಬ್ಬ ಸಿಂಪಲ್ ಏನೋ ಒಬ್ಬ ಹಳ್ಳಿ ಹುಡುಗ ಇದನ್ನು ಗುರುತಿಸ್ಕೊಂಡು ನಮ್ಮ ಗುರುದೇವರು ಕೊಟ್ಟಿರುವಂಥ ಒಂದೇ ಒಂದು ಮಾರ್ಗದರ್ಶನದೊಳಗೆ ಜನರಿಗೆ ನನಗೆ ತಿಳಿದದ್ದು, ಗುರು ಕೊಟ್ಟದ್ದನ್ನು ತಿಳಿಸ್ತಾ ಹೋದಾಗ ಆ ಜನರಲ್ಲಿ ಆರೋಗ್ಯದಲ್ಲಿ ಬದಲಾವಣೆಯನ್ನು ಬಂದಾಗ ಭಾಳ ಅದ್ಭುತವಾಗಿರುವಂಥ ಶಕ್ತಿ ಗುರುವಿಗೆ ಐತೆ ಅನ್ನೋದು ಗೊತ್ತು ಮಾಡಿಕೊಂಡದ್ದು ನೋಡಿ. ಈ ಒಂದು ಶರಣೆಯರು, ಸ್ವಾಮೀಜಿಗಳು, ಗುರುದೇವರುಗಳು ಇವರೆಲ್ಲರೂ ಒಂದೊಂದು ಶಬ್ದ, ಒಂದೊಂದು ನಿಯಮಗಳನ್ನು, ಒಂದೊಂದು ವ್ಯಾಖ್ಯೆಗಳು ನಮ್ಮ ಜೀವನಕ್ಕೆ ಮತ್ತು ನಮ್ಮ ಆರೋಗ್ಯದ ಬದುಕಿಗೆ ಭಾಳ ಪರಿಣಾಮಕಾರಿಯಾಗಿ, ಔಷಧಿಯಾಗಿ ನಮಗೆ ಶಕ್ತಿಯನ್ನು ಕೊಡ್ತಾ ಇರ್ತಾರೆ. ನಾನು ಕಂಡುಕೊಂಡಿರುವಂಥದ್ದು, ನಾನು ಮೊದಲು ಆ ಅಮೃತಾಪುಗಳಂತ ಬಂದಾಗ ಏನೂ ಇದ್ದಿದ್ದಲ್ಲ ನನ್ನ ಕಡೆ, ಏನೇನೂ ಇದ್ದಿಲ್ಲ ರೀ, ಆರೋಗ್ಯನೂ ಇದ್ದಿದ್ದಲ್ಲ. ಟಿ ಬಿ ಇತ್ತು, ಜಾಯಿಂಟ್ ಪೇನ್ ಇದ್ದು, ಬ್ಯಾಕ್ ಪೇನ್ ಇತ್ತು, ದುಡ್ಡು ಇದ್ದಿದ್ದಲ್ಲ, ಯಾವ ಚಂದಾಗೆ ಡ್ರೆಸ್ಸು ಇದ್ದಿದ್ದಲ್ಲ, ಕಾಲಾಗ ಚಪ್ಪಲಿನೂ ಇದ್ದಿದ್ದಲ್ಲ. ಆದರೆ ಗುರುವಿನ ದರ್ಶನ ಒಂದು ಸರಿ ಆಶ್ರಮಕ್ಕೆ, ಬಾಲಗಾಂವ್ ಆಶ್ರಮಕ್ಕೆ ಹೋಗಿ ನಾನು ಸ್ವಲ್ಪ ಯೋಗ ಮಾಡ್ತೀನಿ ಅಂದಾಗ ಕೊಟ್ಟಾಗ ಆ ದರ್ಶನದಿಂದ ನನ್ನನ್ನು ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದು ಅದ್ಭುತವಾಗಿರುವಂಥ ಶಕ್ತಿ.
ಇವರ ದರ್ಶನದಿಂದ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ದರ್ಶನ ಆಯ್ತು ನನಗೆ. ಸಿಕ್ಕಿದಿಲ್ಲ 5 ವರ್ಷ ತನಕ ಅಪ್ಪರ ಸಿಕ್ಕಿದಿಲ್ಲ ನನಗೆ. 5 ವರ್ಷ ತನಕ ಆಶ್ರಮಕ್ಕೆ ಹೋಗ್ತಿದ್ದೆ, ಸಿಗ್ತಿದ್ದಿಲ್ಲ. 5 ವರ್ಷ ತನಕ ನಡ್ಕೊತ ಹೋಗವ. ಆಮೇಲೆ ಇವ್ರ ಪುಣ್ಯದಿಂದ ಇವ್ರ ಜೊತೆಗಿಂದಲೇ ನನಗೆ ಆ ದೊಡ್ಡ ಗುರುವಿನ ದರ್ಶನ ಇತ್ತು. ಮೊದಲಿನ ಈ ಗುರುವಿನ ದರ್ಶನದಿಂದ ಅಂಥ ಮಹಾತ್ಮರ ಆ ದೇವರು ನಡೆದಾಡುವಂಥ ದೇವರ ದರ್ಶನ ಇತ್ತು. ದೇವರ ದರ್ಶನದಿಂದ ನಾನು ಇವತ್ತಿನಲ್ಲಿ ಸ್ವಲ್ಪ ಬೆಳೆದೀನಿ. ಅಂದ್ರೆ ಅರ್ಥ ಅಂದರೆ ಆ ಗುರುವಿನ ಸೇವಕ ಆಗಿ ಜನರಿಗೆ ಸೇವೆ ಮಾಡೋಕ್ಕೆ ಹೋಗ್ತಾ ಇರುವಂಥ ಶಕ್ತಿ ಅದು ಪರಮ ಪೂಜ್ಯ ಅಮೃತಾನಂದ ಸ್ವಾಮೀಜಿಯವರು. ಇವತ್ತು ನೋಡ್ರಿ, ನಾನು BLD ಮೆಡಿಕಲ್ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ತೀನಿ ರೀ, ಯೋಗ ಟೀಚರ್. ಒಂದು ವರ್ಷಿಗೆ 200 MBBS ಹುಡುಗರು, 200 ಅಥವಾ 150 MBBS ಮುಗಿಸಿ ಇನ್ನೇನು ಎಂಟ್ರೆನ್ಸ್ ಆದವರು, ಆಮೇಲೆ MD ಸ್ಟೂಡೆಂಟ್ಗಳು, ಪೇಷಂಟ್ಗಳು, ಡಾಕ್ಟರ್ಸ್ಗಳಿಗೆ ನಾನು ಇದೊಂದು ಹೇಳ್ತೀನಂದರೆ ಅದು ಇವರ ದರ್ಶನದಿಂದ, ಇವರ ಒಂದು ನಾನು ಅವ್ರ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದ ನನಗದೊಂದು ಕಾಯಕ ಸಿಕ್ತು. ಒಬ್ಬ ಸಣ್ಣವ, ನಾನೇನು MBBS ಮುಗಿಸಿಲ್ಲ, ಏನೂ ಮುಗಿಸಿಲ್ಲ. ಒಂದು ಗುರುವಿನ ಮಾರ್ಗ ತಗೊಂಡು ಯೋಗದ ಅವ್ರು ಕೊಟ್ಟಿರುವಂಥದ್ದು, ನನಗೇನು ತಿಳಿದದ್ದನ್ನು, ಅವ್ರು ಕೊಟ್ಟದ್ದನ್ನು, ನನ್ನ ಅರಿವಿಗೆ ಬಂದದ್ದನ್ನು ಜನರಿಗೆ ಕೊಳ್ಳಕ್ಕೆ ಹೋದೆ. ಅಲ್ಲಿ ಒಂದು ಸೇವೆ ಮಾಡುವಂಥ ಶಕ್ತಿಯನ್ನು ಸಿಕ್ತು. ಅದು ಯೋಗ, ಅದು ಗುರು ಯೋಗ. ಗುರು ಸಿಗೋದು ಬಹಳ ಕಷ್ಟ. ಗುರುವಿನ ವಾಣಿ ಸಿಗೋದು ಇನ್ನೂ ಕಷ್ಟ. ಗುರು ದರ್ಶನ ಆಗೋದು ಅದಕ್ಕಿಂತ ಕಷ್ಟ. ಗುರುವಿನ ಜೊತೆಗಿರೋದು ಭಾಳ, ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಆ ಪುಣ್ಯದ ಫಲ ಗುರು ಜೊತೆಗೆ, ಗುರುವಿನ ಮಗ್ಗಲು ಕೂತ್ಕೊಳ್ಳೋಕೆ, ಗುರುವಿನ ಜೊತೆಗೆ ವಾಣಿಯನ್ನು ಕೇಳೋಕೆ ಸಿಗುವಂಥದ್ದು ನಿಜವಾದ ಯೋಗಿಗಳಿಗೆ ಮಾತ್ರ ಸಿಗುತ್ತೆ. ತಾವೆಲ್ಲರೂ ಪುಣ್ಯವಂತರು. ಆ ಈ ಪುಣ್ಯವಂತರ ನಾಡಿನ ಒಳಗೆ ಈ ಪುಣ್ಯವಂತ ಅತ್ಯಂತ ಶ್ರೇಷ್ಠ ಗುರುಗಳು ಬಂದು ನಿಮಗೆ ಮನಸ್ಸಿನ ಮೇಲೆ ಭಾಳ ಪರಿಣಾಮಕಾರಿಯಾಗಿರುವಂಥ ವಾಣಿಯ ಆ ಮಾತುಗಳ ಆ ಸತ್ಯದ ಅರಿವಿನ ಜ್ಞಾನ ತಮ್ಮೆಲ್ಲರಿಗೆ ಬಿತ್ತಾ ಇದ್ದಾರಲ್ಲ, ಅದು ಒಂದು ದಿನ ಮನಸ್ಸಿನ ಮೇಲೆ ಒಂದು ಶಕ್ತಿಯನ್ನು ಕೊಡ್ತಾ ಇರತ್ತೆ. ಈಗ ನಾವೆಲ್ಲರೂ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಯೋಗ ಮಾಡೋಣ. ನಾನೇನು ಮೆಡಿಕಲ್ ಒಳಗೆ ಏನು ರಿಸರ್ಚ್ ಮಾಡೀನಲ್ಲ, ಮೆಡಿಕಲ್ ಒಳಗೆ ಪ್ರತಿದಿನ ಮಾಡ್ತೀನಲ್ಲ, ಅದನ್ನೇ ಕೆಲವೊಂದಿಷ್ಟು ಹೇಳ್ತೀನಿ. ಫಸ್ಟು ನೀವು ಪ್ರತಿದಿನ ಏನಾರೇ ತಪ್ಪಿಸ್ರಿ, ಓಂಕಾರ ಹೇಳೋದನ್ನು ತಪ್ಪಿಸ್ಬೇಡ್ರಿ. ಎರಡನೇದು, ತುಟಿ ಮುಚ್ಚಿ ಮಕಾರ ಹೇಳೋದನ್ನು ತಪ್ಪಿಸ್ಬೇಡ್ರಿ. ಅದಕ್ಕೆ ಪಕ್ಷಿಗಳು ನೋಡ್ರಿ ಬೇಕಾರೆ ಬೆಳಗ್ಗೆ ಸೌಂಡನ್ನು ತೆಗಿತಾವೆ. ಅದು ನಾದ ಭಾಳ ಇಂಪಾರ್ಟೆಂಟ್. ಓಂ ಇದೇನಿದೆ ಅಲ್ಲ, ಇದು ಭಾಳ ಇಂಪಾರ್ಟೆಂಟ್. 21 ಸಲ ಹೇಳ್ರಿ, ಭಾಳಷ್ಟು ಚೇಂಜಸ್ ಆಗ್ತದೆ. ಕೈ ಜೋಡಿಸಿ. 1, ಇದು ನಮಸ್ಕಾರ, ಇದರಿಂದಲೂ ಒಂದು ಶಕ್ತಿ ಇದೆ. 2, ಹಿಂಗಿಟ್ಕೊಡ್ರಿ. 3, 4, 5, 6 ಸ್ವಲ್ಪ ಅಲ್ಲೇ ಕೂತಲ್ಲೇ. 1, 2, 3, 4, 5, 6 ಚೇಂಜ್. ಕೈ ಮೇಲೆ ತಗೊಳ್ಳಿ. 1 ಸಾವಕಾಶ್, 2, 3, 4, 5, 6 ಚೇಂಜ್. ಸ್ವಲ್ಪ ನತ್ತಿ ಒತ್ತಿರಿ. ಅಮ್ಮ ಅವಾಗ ನತ್ತಿ ಒತ್ತಿರ್ತಾಳೆ, ಕೊಬ್ಬರಿ ಎಣ್ಣೆ ಹೆಚ್ಚಿ ಒತ್ತಿರಿ. ಅಷ್ಟೇ ಇಟ್ಕೋರಿ. ಸ್ವಲ್ಪ ನೇರವಾಗಿ ನೋಡ್ರಿ, ಗುರುವನ್ನು ನೋಡ್ರಿ. ನತ್ತಿ ಇಟ್ಕೊಂಡಂಗೆ ಗುರುವನ್ನು ನೋಡ್ತಾ ಬಸವಣ್ಣನವರು ಕೈ ಒಳಗೆ, ಅಂಗೈ ಒಳಗೆ ಒಂದು ಲಿಂಗವನ್ನು ಇಟ್ಕೊಂಡು ತದೇಕ ದೃಷ್ಟಿಯಿಂದ ನೋಡ್ತಿದ್ರು, ಬೆನ್ನ ನೇರಿಟ್ಕೊಂಡು. ಭಾಳ ಅದ್ಭುತವಾಗಿರುವಂಥ ಯೋಗ ಅದು. ನಮ್ಮಲ್ಲಿ ಅದು ತ್ರಾಟಕ ಅಂತೀವಿ. ಈಗ ನೇರವಾಗಿ ನೋಡ್ತಾ ಸಹಜ ಒಂದು 5 ಬಾರಿ ಉಸಿರಾಡ್ರಿ. ಎಷ್ಟು ಆರಾಮ ಅನಿಸುತ್ತೆ ನೋಡಿ. ನಿಧಾನ, ಆರಾಮ್ಸೆ. ಹಾಂ, ಬಿಡಿ, ಆರಾಮ್. ಆಮೇಲೆ ಸಾವಕಾಶವಾಗಿ ಕಿವಿ ಜಗ್ರಿ. ಸ್ವಲ್ಪ ಇದು ಜಗ್ರಿ,
ಮೆದುಳು ಹೆಂಗೆ ಚುರುಕಾಗುತ್ತೆ ನೋಡಿ. ಸಣ್ಣವ್ರಿ ಇವೆಲ್ಲ ಊಟನ್ಯಾಗ ಉಪ್ಪಿನಕಾಯಿ ಇದ್ದಂಗೆ ಜಗ್ರಿ. ಹಾಂ, ಹಿಂಗೆ ಜಗ್ರಿ. ಕಿವಿ ಜೊಗ್ಗನ ನಾವು ಸಣ್ಣ ಮಕ್ಕಳಿದ್ದಾಗ, ಅದು ಇಟ್ಟಿಟ್ಟು ಹುಡುಗರು ಇದ್ದಾಗ ನಾಯಿ ಕುನ್ನಿ ತರ್ಲಾಕ್ಕೆ ಹೋಗಿರ್ತಿದ್ದೀವಿ ರೀ. ಆವಾಗ ಕಿವಿ ಎತ್ತಿ ಹಿಡಿತಿದ್ದೀವಿ. ಯಾವುದು ಕೈ 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 ಹತ್ತಿತ್ತು ಅದು ಚುರುಕೈತೆತ್ತಿದ್ದೀವಿ. ಯಾವುದು ಕೈ ಅನ್ನಲ್ಲ ಅದು ಮಬ್ಬೈತಂದು ನಂಗೆ. ಅದಕ್ಕೆ ಕನ್ನಡ ಶಾಲೆ ಒಳಗೆ ಕಿವಿ ಹಿಂಡಿಸ್ತಿದ್ರಿ ಹಿಂಗೆ. ಯಾಕಂದರೆ ಕಿವಿ ಈ ಕರ್ಣಮಾಲಾ ಚೈತನ್ಯ ಕ್ರಿಯೆ ಅಂತೀವಿ ಇದಕ್ಕೆ ನಾವು. ಈ ಕಿವಿಗೆ ಚೆಂದಾಗೆ ಉಜ್ಜಬೇಕು, ಹಿಂಗೆ ಉಜ್ಜ್ರಿ. ಆಮೇಲೆ ನೆಕ್ಸ್ಟು ಬೆರಳಿನ ತುದಿ ಉಜ್ಜ್ರಿ. ಒಂದು 3 ನಿಮಿಷ ಭಾರಿ ಚಂದ ಅನುಭವ ಆಗತ್ತೆ. ಈ ಬೆರಳಿನ ತುದಿ ಒಳಗೆ ಯಾರೇ ನೋಡಿರಿ, ಮಹಾತ್ಮರು, ಸ್ವಾಮೀಜಿಗಳು ಕೈ ಬೆರಳುಗಳ ಮುದ್ರೆಯಲ್ಲಿರ್ತಾವೆ. ಯಾರೂ ಮುಂದಿನ ತುದಿ ಯಾವುದರೇ ಒಂದು ಮುದ್ರೆ ಒಳಗೆ ಟಚ್ ಮಾಡಿರ್ತಾರೆ. ಮುದ್ರೆ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಉಜ್ಜಿ ಈಗ ಉಜ್ಜೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಉಗುರಲ್ಲ, ಕೈ ಬೆರಳಿನ ತುದಿ. ಎಲ್ಲರೂ ಉಗುರು ಉಜ್ಜಲತ್ತೀರಿ. ಆಮೇಲೆ ನೆಕ್ಸ್ಟ್ ಉಗುರು ಉಜ್ಜಿರಿ, ಚೆನ್ನಾಗಿ ಉಜ್ಜ್ರಿ. ಇವೆಲ್ಲ ನೀವು ಮಾಡೋದೆ, ಹಿರಿಯರು ಮಾಡೋದೇ ಇವು. ಇವೇನು ಭಾಳ ಯೋಗ ಅನನ ಭಾರಿ ಬೆಂಡ್ ಮಾಡಿ ಭಾರಿ ಮೈ ಆ ಕಡೆ ತಿರುವಿಡೋದಲ್ರಿ. ಹಿಂಗೆ ಚಂದ ಕೈ ಉಜ್ಜ್ರಿ. ಇದೇನು ಭಾಳ ಖರ್ಚೈತೆ ನೋಡ್ರಿ. ಇದಕ್ಕೆ ಅಂಗೈ ಒಳಗೆ ಆರೋಗ್ಯ ಐತತ್ ಹೇಳ್ತಾರೆ ನಮಗೆ. ಚೆನ್ನಾಗಿ ಉಜ್ಜ್ರಿ, ಸ್ಪೀಡಾಗಿ ಉಜ್ಜಬೇಕ್ರಿ. ಅದಕ್ಕೆ ಮುಂಜಾನೆ ಹಾಸಿಗೆದಿಂದ ಏಳನ ಹಿರಿಯರು ಹಿಂಗೆ ಅಂಗೈ ಉಜ್ಜಿ ಹಿಂಗೆ ಮುಖದ ಮೇಲೆ ಸ್ಪರ್ಶ ಮಾಡಿಕೊಂಡು ಇಲ್ಲಿ ಒಂದು ಮಂತ್ರ ಹೇಳ್ಕೊಂಡು ಬಿಡ್ತಾರೆ. ಈಗ ಏಳನ ವಾಟ್ಸಪ್ ಮೊಬೈಲ್ನಲ್ಲಿ ನೋಡ್ತಾರೆ ಏನು ಬಂದಾವಿಲ್ಲ. ಅಷ್ಟು ಪರಿಣಾಮ ನಮ್ಮ ಮೇಲೆ ಬೀರುತ್ತೆ. ಅದೇ ಹಿರಿಯರು ನೋಡಿದ್ರೆ ಚೆನ್ನಾಗಿರುತ್ತೆ. ಗೊತ್ತಾಯ್ತು. ಈಗ ಸೀದಾ ಸ್ಟ್ರೇಟಾಗಿ ಕೂತ್ಕೊಳ್ಳಿ. ಯಾವತ್ತೂ ನೆನಪಿಟ್ಕೊಳ್ರಿ, ಬೆನ್ನೇರಿರಲಿ. ಅದ್ರಾಗ ಗುರುವಿನ ಪ್ರವಚನನ ಕೇಳಾಗಂತರೂ ಭಾಳ ಬೆನ್ನೇರು, ಕೆಟ್ಟಾಗಿ ತ್ರಾಸಾಗಲ್ಲ. ಅವ್ರು 1 ತಾಸು ಹೇಳ್ತಾರೋ 2 ತಾಸು ಹೇಳ್ತಾರೆ, ಹಿಂಗೆ ಕುಂದ್ರಬೇಕು. ಆ ಕೇಳಕ್ಕಿಂತ ಮುಂಚೆ ಇನ್ನೂ ಭಾಳ ಕೇಳಿದ್ದನ್ನು ಪರಿಣಾಮಕಾರಿ ಆಗ್ಬೇಕಾದ್ರೆ ಚಪ್ಪಾಳೆ ಕ್ರಿಯೆ ಭಾಳ ಪರಿಣಾಮಕಾರಿ. ಈಗ ನೋಡ್ರಿ ಹೆಂಗೆ ಚಪ್ಪಾಳೆ ಆದ ನಂತರ ಮನುಷ್ಯನಿಗೆ ಎಷ್ಟು ಕಿವಿ ಅಲರ್ಟ್ ಆತಾವ. ಕಿವಿ ಮೊದಲು ಚುರುಕಾತಾವ್ರಿ ಚಪ್ಪಾಳೆ ತಟ್ಟೋದ್ರಿಂದ. ಗುರುವಾಣಿ ಕೇಳ್ಬೇಕಾದ್ರೆ ಕಿವಿ ಚುರುಕಿರ್ಬೇಕು, ಮನಸ್ಸು ಚುರುಕಿರ್ಬೇಕು. ಮೊದಲು ಚಪ್ಪಾಳೆ ತಟ್ಟೋಣ ನೋಡ್ರಿ. ಸ್ಟಾರ್ಟ್. 1 2 3 4 5 6 7 8 9 10 10 9 7 6 5 4 3 2 1 2 3 4 5 7 8 9 10 10 9 8 7 6 5 4 ಸ್ಪೀಡ್. ಈಗ ಕೇಳ್ರಿ ಬೇಕಾದ್ರೆ ಎಷ್ಟು ಚುರುಕಾಗ್ತದೆ. ಅದಕ್ಕೆ ನಾವು ಜೀವ ಹೋಗಾಗ, ಚಕ್ರ ಬಂದು ಬಿದ್ದಾಗ ಅಂಗಾಲ ಅಂಗೈ ಉಜ್ಜಲಕ್ಕೆ ಹೇಳ್ತಿರ್ತಾರೆ. ಯಾಕಂದರೆ ಅಂಗಾಲ ಅಂಗೈ ಒಳಗೆ ಆರೋಗ್ಯ. ನೀವು ದಿನಾಲೂ ಕೊಬ್ಬರಿ ಎಣ್ಣೆ ಅಥವಾ ಔಡಲೆಣ್ಣೆ ತೊಗೊಂಡು ಚೆಂದಾಗಿ ಅಂಗಾಲ ಅಂಗೈ ಚೆಂದಾಗಿ ತಿಕ್ಕ್ರಿ, ಮರ್ದನ ಮಾಡಿರಿ. ಆಮೇಲೆ ಈ ಕುತ್ತಿಗೆ ಹೆಡಕಿನ ಮ್ಯಾಗ ಚೆಂದಾಗಿ ಮಸಾಜ್ ಮಾಡಿರಿ, ಚೆಂದಾಗಿ ಕಿವಿ ಮಸಾಜ್ ಮಾಡಿರಿ, ಇಲ್ಲಿ ಚೆಂದಾಗಿ ತಲೆಗೆ ಮಸಾಜ್ ಮಾಡಿರಿ. ಎಷ್ಟು ಚಂದ ನಿದ್ದೆ, ಎಷ್ಟು ಚಂದ ನಾಳೆ ಮುಂಜಾನೆ ಪ್ರವಚನ ಕೇಳೋಕ್ಕೆ ಎಷ್ಟು ಶಕ್ತಿ ಬರುತ್ತೆ ನೋಡಿ. ಏನೇನು ಜಾಯಿಂಟ್ ಪೇನ್ ಅದಾವು, ಏನೇನು ಅದಾವಲ್ಲ, ಬರೀ ಅಂಗಾಲ ಅಂಗೈ ದಿನಾಲು ಚೆಂದಾಗಿ ಉಜ್ಜಿರಿ. ತಲೆ, ಕುತ್ತಿಗೆ, ಕಿವಿ, ತಲೆ, ಕುತ್ತಿಗೆ, ಅಂಗಾಲ ಅಂಗೈ. ಎಣ್ಣೆ ಒಲ್ಲ ಅಂದ್ರೆ ಕೈಲೇ ತಿಕ್ಕ್ರಿ ಚೆಂದಾಗಿ ಒಂದೊಂದು 5-5 ನಿಮಿಷ. ಆರೋಗ್ಯ ಬ್ಯಾಡ ಅಂದರೂ ಬರ್ತೈತಿ. ಹೌದಲ್ರಿ? ಸರಳ ಇವು. ನೆಕ್ಸ್ಟ್ ಈಗ ಬೆನ್ನೇರಿಟ್ಕೊಂಡು ಒಂದು ಪ್ರಾಣಾಯಾಮನ ಮಾಡೋಣ, ಸ್ವಲ್ಪ ಬಾಡಿ ಹೀಟ್ ಮಾಡೋಣ. ಹೌದಲ್ರಿ? ಭಸ್ತ್ರಿಕಾ ಹೋಗೋಣ. ಸರಳವಾಗಿ ಒಂದು ಕ್ರಿಯೆ ಮಾಡೋಣ. ಆರಾಮ್ಸೆ ಮೊದಲು ಮೂಗಿನ ಹೊರಳಿಂದ ದೀರ್ಘವಾಗಿ ತಗೊಳ್ಳಿ, ನಿಧಾನ ಬಿಡ್ರಿ. ಉಸಿರು ಭಾಳ ಮುಖ್ಯ ರೀ. ಅದಕ್ಕೆ ಬುದ್ಧಿಜಿಯವರು ಪ್ರತಿ ಮುಂಜಾನೆ ಮತ್ತು ಸಾಯಂಕಾಲ ವಾಯು ಸೇವನೆ ಮಾಡ್ತಿದ್ರು. ಅಪ್ಪುಗಳು ಮಾಡ್ತಾರೆ, ಅಮೃತ ಅಪ್ಪುಗಳು ಮಾಡ್ತಾರೆ ಮುಂಜಾನೆ ಮತ್ತು ಸಾಯಂಕಾಲ. ಪ್ರಕೃತಿ ವೀಕ್ಷಣೆ ಜೊತೆಗೆ ವಾಯು ಸೇವನೆ ಬಹಳ ಮುಖ್ಯ. ನಿಧಾನ ತಗೋರಿ. ಆರೋಗ್ಯದ ಗುಟ್ಟು ಅಲ್ಲಿದೆ, ಜ್ಞಾನದ ಗುಟ್ಟು ಅಲ್ಲಿದೆ, ಭಕ್ತಿಯ ಗುಟ್ಟು ಅಲ್ಲಿದೆ. ಎಲ್ಲಿ? ವಾಕಿಂಗ್ ಒಳಗೆ ಪ್ರಕೃತಿ ವೀಕ್ಷಣೆ, ಸೂರ್ಯ ಸ್ನಾನ. ನೆಕ್ಸ್ಟು
ವಾಯು ಸೇವನೆ ತಗೊಳ್ರಿ. ವಾಯು ಸೇವನೆ ಮಾಡಿ ನಿಧಾನ ಬಿಡ್ರಿ. ಇದಕ್ಕೇನು ರೊಕ್ಕ GST ಅಥವಾ ಬಿಲ್ ಕಟ್ಟಬೇಕತ್ತಿಲ್ಲ. ತಗೊಳ್ರಿ. ಗಾಳಿ ಎಂದೂ ಕೇಳಿಲ್ಲ. ಅದು ಗಾಳಿ ತಗೋ ಸಾವಕಾಶ ತಗೋಬೇಕು, ಸಾವಕಾಶ ಬಿಡ್ಬೇಕು. ಹಿಂಗೆ ಗಿಡ ನೋಡಕ್ಕಂತೂ ಯಾವುದು ಬೆಲೆ ಇಲ್ಲ, ರೊಕ್ಕ ಕಟ್ಟೋದಿಲ್ಲ. ಸೂರ್ಯಂಗೆ ನೋಡ್ಬೇಕಾದ್ರೂ ರೊಕ್ಕ ಕಟ್ಟೋದಿಲ್ಲ. ಇವೇ ಚಿಕಿತ್ಸೆ. ಗುರು ಏನು ಮಾಡ್ತಾನೆ ಅದನ್ನು ಕೆಲವೊಂದಿಷ್ಟು ಅನುಸರಿಸ್ಬೇಕು. ನಾವು ವಾಕಿಂಗ್ ಮಾಡೋದೇನು ದ್ವಾಡ್ದಲ್ಲ, ಪ್ರಕೃತಿ ಕ್ಷಣೆ ಮಾಡೋದೇನು ದ್ವಾಡ್ದಲ್ಲ, ಗುರುವಿನ ವಾಣಿ ಕೇಳೋದೇನು ಭಾಳ ಖರ್ಚಿಲ್ಲ. ಸುಮ್ಮ ಕುತ್ಕೊಂಡು ಕಿವಿ ಕೊಟ್ಟು ಕೇಳೋದಕ್ಕೆ ಏನೂ ಇಲ್ಲ. ಓಕೆ ಬಿಡಿ. ಈಗ ಬಲ ಹೊರಳೆ ಮುತ್ರಿ. ನಿಮ್ಮ ಬಲಗಡೆ ಮೇನ್ ಉಸಿರೇರಿ. ಹಾಂ, ಎಡಗೈ ಕುಲ್ಲ ಐತಿಲ್ರಿ. ಹಾಂ, ಎಡಗೈ ಕೈ ಮೇಲೆ ಎತ್ತ ಉಸಿರು ತಗೊಳ್ಳಿ. ಫುಲ್ ಎತ್ತರಿ ಒಂದಿಟ್ಟು. ಹಾಂ, ನಾನು ಅನ್ಬೇಕು ಹಿಂಗೆ. ಬಿಡಿ, ಮುಷ್ಟಿ ಕಟ್ಟಿ ಉಸಿರು ಹೊರಗೆ ಹಾಕಬೇಕು, ಕೈ ಕೆಳಗೆ ಬರೋದು. ತಗೋರಿ. ಬಿಡಿ, ತಗೊಳ್ಳಿ. ಕಂಟಿನ್ಯೂ ನನ್ನ ಜೊತೆಗೆ. ಚೇಂಜ್ ಮಾಡಿ ಸಾವಕಾಶ. ಎಡ ಹೊರಳೆ ಮುಚ್ಚಿ ತಗೊಳ್ಳಿ. ಜೋರ್ಷೆಗೆ ತಗೊಳ್ಳಿ. ಆರಾಮ್. ಬೆಳಗ್ಗೆ ಒಂದೊಂದು 10 ಸಲ ಮಾಡಿದ್ರೆ ಸಾಕ್ರಿ. ಒಂದೊಂದು ಪ್ರಾಣಾಯಾಮ 1,000 ಔಷಧಿಗಳಿಗೆ ಸರಿ ಸಮಾನ. ನಮ್ಮಲ್ಲಿ ಭಾರಿ ಫೇಮಸ್ ವೈದ್ಯರು ಬರ್ತಾರೆ ಪ್ರತಿ ಮುಂಜಾನೆ. ಇವಾಗ ಅದು ಸೂಟಿ ಮಾಡಿ ಬಂದೀನಿ. ಅಲ್ಲಿ ವೈದ್ಯರು ಕರೆಕ್ಟ್ ಪರಿಣಾಮಕಾರಿಯಾಗಿ ಲಾಭನ್ನು ಇದು ಮಾಡೋದ್ರಿಂದ ಹೆಂಗೆ ಆಗ್ತೈತೆ ಅಂತೇಳಿ ರಿಸರ್ಚ್ ಮಾಡಿ ಅವರು ಸತ್ಯವನ್ನು ಅರಿತುಕೊಂಡು ಪ್ರತಿದಿನ ಬೆಳಗ್ಗೆ 6:30ಯಿಂದ 7:20 ತನಕ ಕ್ಲಾಸ್ ಮಾಡ್ತಾರೆ. ನಮ್ಮ BLD ದೊಡ್ಡ ದವಾಖಾನೆ ರೀ. ಅಲ್ಲಿ ಒಂದು ದೊಡ್ಡ ಅದು ಡೀಮ್ಡ್ ಯೂನಿವರ್ಸಿಟಿ ರೀ. ಅವ್ರು ಅಷ್ಟು ಟೈಮ್ ಇರಲ್ಲ ಅಂದರೂ ಬಂದು ಕೂತ್ಕೋತಾರೆ. ಸಾಮಾನ್ಯವಾಗಿ ಅವ್ರಿಗೆ ಇದೇ ಕಲಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಎರಡನೇದು ಬೆನ್ನೇರು ಇಟ್ಕೊರಿ. ಯಾವತ್ತು ಈ ಕೂತ್ರು ನೋಡ್ರಿ ಗಾರಿ ನಾ ಹೆಂಗೆ ಕಾಣ್ತೀನಿ ನೋಡ್ರಿ. ಬೆನ್ನು ಯಾವಾಗ ಬಾಗ್ಲತ್ತು ನಮ್ಮದು ಏನು ಆಂಬುಲೆನ್ಸ್ ನಂಬರ್ ಸಂಖ್ಯೆ ಯಾವುದಾರೆ ಒಂದು ಬರ್ತೈತೆ ಅಂತ ತಿಳ್ಕೊಬೇಕು. 108 ಐತಲ್ರಿ, ಅದು 108ನಾಗ ಈಗ ಮೊಬೈಲ್ ಬಂದು ಅವು 1008 ಆಗ್ಯಾವ. ಅವ್ರು ಎಷ್ಟು ಚಂದ ಇಟ್ಟಾರ ನೋಡ್ರಿ. ನಮ್ಮ ಹಿರಿಯರು ಹತ್ತಿದ್ರು 108 ಜಡ್ ಬಂದವ್ರಿ ಈಗ ಆ ಥರ. ಅವ ಸರ್ಕಾರದವ್ರು ಯಾರು ಇಟ್ಟಾರೋ ಗೊತ್ತಿಲ್ಲ, ಆಂಬುಲೆನ್ಸ್ಗೆ 108 ನಂಬರ್ ಇಟ್ಟಾರ. ಅದು ಬರಬಾರ್ದಂದ್ರೆ ಬೆನ್ನೇರು. ಹಾಂ, ತಗೊಳ್ಳಿ. ಈಗ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಎತ್ತಿ ಬಿಡಿ. ಆರಾಮ್. ನಮ್ಮ ಹುಡುಗರು ಹೋಗಿ ಜಿಮ್ನ್ಯಾಗ ಹೋಗಿ ತಿನ್ಕ್ಯಾಡಿ ಕೆಬ್ಬಣ ಎತ್ತಾವ, ಹಿಂಗೆ ಒದ್ದಾಡ್ತಿರ್ತಾವೆ. ಹಿಂಗೆ ಕನ್ನಡಿ ಮುಂದೆ ನಿಂದಿರ್ತಾವೆ, ಹಿಂಗೆ ಎತ್ತಿರ್ತಾವೆ. ಇಲ್ಲಿ ಒಂದು 100 ಹೊಡಿ. ಅದು ತಿನ್ಕ್ಯಾಡೋದು ಅವಶ್ಯಕತೆನೇ ಇಲ್ಲ. ಅವು 6 ಪ್ಯಾಕು ಬರ್ತಾವೆ, ಫ್ಯಾಮಿಲಿ ಪ್ಯಾಕ್ ತಾನೇ ಹೋತಾವೆ. ಇವು ಕನ್ನಡ ಏನಿತ್ತು ಹಿಂಗೆ ಮಾಡ್ಕೊಳ್ಳೋದತ್ತ. ಇವು 100 ಹೊಡಿರ್ಬೇಕಾರ 6, 7, 8 ಎಲ್ಲ ಪ್ಯಾಕ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಓಕೆ ರೀ, ಇದು ಭಸ್ತ್ರಿಕಾ ಪ್ರಾಣಾಯಾಮ. ಇನ್ನು ವೈಜ್ಞಾನಿಕವಾಗಿ ನೋಡ್ರಿ, ಕೈ ಮುದ್ರೆ ಇಟ್ಕೋರಿ. ಪ್ರಾಣಾಯಾಮ ಭಾಳ ಬೇಸರ ಅನ್ನಿಸ್ತೈತೆ ರೀ. ಆದ್ರೆ ಪ್ರಾಣ ಇರ್ಲಿಕ್ಕೆ ನಾವೇನೂ ಇಲ್ಲ. ವ್ಯಾಯಾಮಗಳು ಆತಾವು, ನಡಿತೀರಿ, ಬಾಂಡೆ ಸಾಮಾನು ತಿಕ್ತೀರಿ, ಕಸ ಹುಡುಕ್ತೀರಿ, ಸ್ಟೆಪ್ ಏರ್ತೀರಿ, ಎಕ್ಸಸೈಸ್ ಆಗತ್ತೆ. ಅದ್ರ ಉಸಿರಿಂದ ಆಗಲ್ಲ ನೋಡ್ರಿ. ಈ ಕಲ್ಯಾಣ ಒಳಗೆ ಶರಣ ಶರಣಿಯರು ಕುತ್ಕೊಂಡ್ಬಿಡ್ತಿದ್ರು ಅನುಭವ ಮಂಟಪ ಒಳಗೆ ಸ್ಥಿರವಾಗಿ. ಒಬ್ಬೊಬ್ಬರು ಆ ಕಡೆ ಏನೋ ಆಳವಾಗಿ ಕುತ್ಕೋತಿದ್ರು. ಅಂಥ ನಾಡು ಒಳಗೆ ನೀವು ಹಾಗೆ ಕುತ್ಕೋರಿ. ಇಲ್ಲ ಅಪ್ಪಾರು ದೊಡ್ಡ ಶರಣರು, ನಾವು ಅವ್ರ ಮುಂದೆ ನಾವೆಲ್ಲರೂ ಸಣ್ಣ
ಭಕ್ತಿಯ ಸೇವಕರು. ಹಿಂಗೆ ಕುತ್ಕೊಂಡು ನೋಡ್ರಿ, ಕುತ್ಕೊಂಡು ಆಳವಾಗಿ ಉಸಿರು ತಗೋರಿ. ಎಷ್ಟು ಸಾಧ್ಯ ಇದೆ ಅಷ್ಟು ತಗೊಳ್ಳಿ. ಭಾಳ ನಿಧಾನ ಬಿಡ್ರಿ. ಇದನ್ನೇ ಕಣ್ಣು ಮುಚ್ಚಿ ಮಾಡ್ರಿ. ಮೆದುಳಿಗೆ ಆಕ್ಸಿಜನ್ ಭಾಳ ಇಂಪಾರ್ಟೆಂಟ್, ದೇಹಕ್ಕೆ ಈ ಗಾಳಿ ಭಾಳ ಇಂಪಾರ್ಟೆಂಟ. ತಗೊಳ್ರಿ, ಚೆನ್ನಾಗಿ ಚೆನ್ನಾಗಿ ಬಿಡಿ, ಆರಾಮ್ಸೆ. ಎಸ್, ಇದು ಒಂದು ದಿನಾಲು ಒಂದು 5 ನಿಮಿಷ ಮಾಡಿರಿ ಆರಾಮ್ಸೆ. ಸ್ವಲ್ಪ ಅಲ್ಲೇ ಕಾಲು ಚಾಚಿರಿ ಒಂದಿಟ್ಟು. ಹಾಂ, ಇಲ್ಲಿ 2ನೇ ಹೃದಯ ಅಂತೀವ್ರಿ ಇದಕ್ಕೆ ನಾವು. ಈ ಮೀನುಗಂಡು ಭಾಳ ಗಟ್ಟಿ ಇರ್ಬೇಕ್ರಿ. ಹಿಂಗೆ ಮೊಳಕಾಲ ಮ್ಯಾಗ ಇಟ್ಕೋರಿ. ಭಾಳ ಮಂದಿಗೆ ಮೊಳಕಾಲ ನೋವು ಸ್ಟಾರ್ಟ. ಮೊಳಕಾಲ, ಸೊಂಟ ಇವೇ ಜಾಸ್ತಿ. ಬಿ ಪಿ, ಶುಗರ್ಲೆಸ್ ಬತ್ತು ಅಂದ್ರೆ ಗೊತ್ತಾಯ್ತು ನಮಗೆ. ಹಾಂ, ಸೀದಾ ಸ್ಟ್ರೈಟ್ ಮೊಳಕಾಲ ಮ್ಯಾಗ ಕಾಲು ಇಟ್ಕೊಂಡು ಕಾಲಿನ ಬೆಳೆ ಚುಪ್ ಮಾಡಿರಿ. ಕೈಕಾಲು ಹರಿಯೋದು ಇವು ಸಣ್ಣೂರಿ. ಹಿಂದೆ ಜೊಗ್ಗಿರಿ, ಹಿಂಗೆ ಜೊಗ್ಗಿರಿ, ಹಿಂಗೆ ಬಿಡ್ರಿ, ಜಗ್ಗಿ. ಸೂಕ್ಷ್ಮ ವ್ಯಾಯಾಮ ಅಂತೀವಿ ಇದಕ್ಕೆ, ಸೂಕ್ಷ್ಮ. ಹಾಂ, ಆಮೇಲೆ ಮೊಳಕಾಲನ್ನು ಇಷ್ಟೇ ಹಿಂಗೆ ಮಾಡಿರಿ ಅಷ್ಟೇ. ಇಲ್ಲಿ ಬಿಡೋದು. ಈ ಮೊಳಕಾಲು ನೋವಿಗ್ರಿ ಇಟ್ಟೇ ಸ್ವಲ್ಪ ಎತ್ತದು, ಬಿಡೋದು, ಬಿಡೋದ್ರಿ. ಆಮೇಲೆ 2 ಕೈ ಮೇಲೆ ತಗೊಳ್ಳು. ಸ್ವಲ್ಪ ಸೊಂಟ ನೋವು, ಹಾಂ, ಸ್ವಲ್ಪ ಹಿಂದೆ ಬಾಗ್ಸೋದು, ಹಿಂದೆ ಬಿದ್ದವ್ರಂಗೆ ಮಾಡೋದ್ರಿ, ಬೀಳೋದಲ್ಲ. ಮುಂದೆ ಹಿಂಗೆ ಭಾಳ ಸೊಂಟ ನೋವು ಇದ್ದವ್ರು ಮುಂದೆ ಬಾಗಬಾರ್ದ್ರಿ. ಅವ್ರು ಇಟ್ಟೇ ಯಾರಿಗಿಲ್ಲ ಮೂಗ ಹಿಂಗೆ ಹಚ್ಚದ್ರಿ ಸ್ವಲ್ಪ. ಹಾಂ, ಮುಂಜಾನೆ ಎದ್ದು ಬೆಕ್ಕ ನಾಯಿ ಮಾಡ್ತಿರ್ತಾವೆ ಸ್ಟ್ರೆಚಿಂಗ್ ಎಕ್ಸಸೈಸ್. ಅವಕ್ಕೆ ಯೋಗ ಗೊತ್ತದವ್ರು, ನಮಗೇನು ಗೊತ್ತಿಲ್ಲ. ನಾವು ಸುಮ್ಮ ಒಂದು ಇಡ್ಲಿ ಹೊಡೆದು ಬಿಡೋದು ಹೇಳೋಣ. ಹಾಂ, ಅಥವಾ ಒಂದು ಬಟ್ಲ ಒಂದು ಚೆರಿಗೆ ಚಹಾ ಕುಡಿಯೋದು. ಹಾಂ, ಅವೆಲ್ಲ ಬಿಡ್ಬೇಕ್ರಿ. ಚಹಾ, ಚೆರಿಗೆ ಚಹಾ ಆರಾಮ್. ಹಾಂ, ಸ್ವಲ್ಪ ಎದ್ದು ನಿಂದ್ರಲ್ರಿ. ಹಾಂ, ಕೂತು ಸಾಕಾಗಿರ್ತಾವೆ ಹೇಳ್ರಿ. ಹಾಂ, ನೋಡಿ ಯುವಕರ ವಯಸ್ಸಾದವ್ರು ಭಾರಿ ಗಟ್ಟಿ ಅದಾರ್ರಿ ಇಲ್ಲಿ. ಸ್ವಲ್ಪ ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್. ಹಾಂ, ಸೈನಿಕರಿ ನಾವೆಲ್ಲರೂ. ಕೈ ಬೀಸ್ರಿ ಹಂಗೆ. ಹಾಂ, ಸ್ವಲ್ಪ ಬೀಸ್ಬೇಕ್ರಿ. ಹಾಂ, ಸ್ವಲ್ಪ ಸಡಿಲಜ ಕ್ರಿಯಾ ರೀ. ನೆಕ್ಸ್ಟ್ ಹಿಂಗೆ ಎಷ್ಟು ಚೆನ್ನಾಗೈತೆ ನೋಡ್ರಿ ಇವು. ಹಾಂ, ಪಕ್ಷಿಗಳು ಅದಕ್ಕೆ ಹಿಂಗೆ ಹಾರ್ತಿರ್ತಾವೆ. ಹಿಂಗೆ ಮಾಡಿರಿ. ಹಾಂ, ಅಂದ್ರೆ ಮುಂದೆ ಹಿಂಗೆ ಕೈ ಜಾಡಿಸ್ರಿ, ಹಿಂಗೆ ಸ್ವಲ್ಪ ಜಾಡಿಸ್ರಿ. ಏನೇನು ತಲೆಯಾಗ ಹೊಲಸೈತೆ ಎಲ್ಲ ಜಾಡಿಸ್ರಿ. ಹಾಂ, ತಲೆ ಅಂತ ತೆಗೀರಿ. ಈಗ ಒಗಿರಿ ಮೇಲೆ. ಒಟ್ಟೆ ಯೋಗ ಅಂದ್ರೆ ಏನು ಗೊತ್ತನ್ರಿ? ಖಾಲಿ ಮಾಡೋದು, ಒಳಗೆ ಏನೂ ಇಟ್ಕೊಳ್ಳೋದಿಲ್ಲ. ಹಾಂ, ಸೈಡ ಮೇಲೆ ನೋಡ್ರಿ ಎಷ್ಟು ಚಂದ ಕೈ ಬೆರಳ. ಹಾಂ, ಬಿಡ್ರಿ. ಈಗ ನೋಡ್ರಿ ಸ್ವಲ್ಪ ಹಿಂಗೆ ಕೈ ಜೋಡಿಸ್ರಿ. ಮುಂದೆ ಹಿಂಗೆ ಒತ್ರಿ ಕೈ. ತಾಡಾಸನ ಜಗ್ರಿ. ಎಷ್ಟು ಚಂದ ನೋಡ್ರಿ. ಈಗ ಎಲ್ಲರೂ ಒಮ್ಮೆ ಮಾಡ್ಯಾರ ನೋಡಿ. ಇಂಥ ಯೋಗಿಗಳು ಯಾರಿಗೆ ಸಾಧ್ಯ ಇದೆ ಅವ್ರು ಮಾತ್ರ ತುದಿಗಾಲ ಮೇಲೆ ನಿಂದ್ರಿ. ಒಂದು 30 ಸೆಕೆಂಡ್ ಪ್ರತಿದಿನ ನಿಂದ್ರಿ. ಕೈಕಾಲು ಹರಿಯೋದು, ಸೊಂಟ ನೋವ, ಏನೇನು ತ್ರಾಸ ಇರ್ತಾವಲ್ಲ ಆರಾಮ ಬಿಡಿ. ನತ್ತಿ ಮ್ಯಾಗ ಇಟ್ಕೋಬೇಕ್ರಿ. ನತ್ತಿ ಭಾಳ ಇಂಪಾರ್ಟೆಂಟ್. ನಮ್ಮವ್ವ ಅದಕ್ಕೆ ನಮ್ಮವ್ವ ಮತ್ತು ಅದಕ್ಕೆ ತಲೆಗೆ ಎಣ್ಣೆ ಹಚ್ಚಿ ನತ್ತಿ ಗಟ್ಟಿ ಮಾಡ್ಯಾರ. ತೆಗ್ಗಿರ್ತೈತ್ರಿ ಅದು. ಹಾಂ, ಹಿಂಗೆ ಕೈ ಮೇಲೆ ತಗೋರಿ. ಹಾಂ, ಹಿಂಗೆ ಜಗ್ಗದ್ರಿ. ಸೈಡ್ ಸ್ವಲ್ಪ ಸೂರ್ಯನ ಕಡೆ. ಸೂರ್ಯಾಗ ಹೇಳ್ರಿ ನಾನು ಬಾಗದೆ ಅಂತ ಹೇಳ್ರಿ. ನಿಲ್ಲಿಸ್ರಿ. ಈ ಕಡೆ ಸಾಲಿ ಕಡೆ ರೀ. ನೋಡ್ರಿ ಎಷ್ಟು ಆನಂದ, ನೋಡ್ರಿ ಎಷ್ಟು ಸುಖ ನೋಡ್ರಿ ಬೇಕಾರೆ. ದೋ ಆಮೇಲೆ ಸ್ವಲ್ಪ ಮುಂದೆ ಸೊಂಟ ಒತ್ರಿ, ಹಿಂದೆ ಕೈ ಒತ್ರಿ. ಆರಾಮ್ ಮುಂದೆ ಬಾಗ್ರಿ ಒಂದಿಟ್ಟು. ಹಾಂ,
ಅನ್ನೋದಿಲ್ರಿ. ನಗಸ್ಲತ್ತೀನನ್ರಿ ಭಾಳ. ಹಾಂ, ಆರಾಮ್ಸೆ ಟ್ವಿಸ್ಟ್ ಮಾಡಿರಿ. ಎಷ್ಟು ಚಂದ ನೋಡ್ರಿ. ಬೆನ್ನು ನೋವು, ಸೊಂಟ ನೋವು, ಒಂದು ಗುಳಿಗೆ ತೊಗೋದು, ಇಂಜೆಕ್ಷನ್ ತೊಗೊಳೋದು, ಮಕ್ಕೊಂಬಿಡೋದು. ಸ್ವಲ್ಪ ಹಿಂಗೆ ಮಾಡ್ಬೇಕು ಅದ್ರ ಜೊತೆಗೆ. ಹಾಂ, ಆರಾಮ್ಸೆ ಹಿಂಗೆ ಕೈ ಜಗ್ರಿ, ಹಿಂಗೆ ಒತ್ತಿ ಜಗ್ರಿ ನೋಡು. ಈ ಕಡೆ ಜಗ್ಗಿ. ಹಾಂ, ಕೈ ಮೇಲೆ ಜಗ್ರಿ ಹಿಂಗೆ ಹಿಂಗೆ ಉತ್ಥಾನ ಮಂಡಕ್ಕೆ ಕಪ್ಪಿ. ಸೊಂಟ ನೋವು ಇತ್ತು, ಬೆನ್ನು ನೋವು ಇತ್ತಂದ್ರೆ ಆರಾಮ ಹೋಗ್ತೈತಿ. ಬಿಡಿ. ಹಾಂ, ಇಟ್ಟು ಮಾಡಕ್ಕೆ ನೆನಪಿಡಿತಾವ್ರೆ. ಹಾಂ, ಉಳಿಲಿಕ್ಕ ಮತ್ತೊಮ್ಮೆ ತಗೋರಿ. ಹಿಂಗೆ 1 2. ಈ ಕಡೆ ಎಲ್ಲ ಟಯರ್ ಬಂದಂಗೆ ಬಂದಿರ್ತಾವೆ. ಈ ಕಡೆ ಹಿಂಗೆ ಉಬ್ಬುತ್ತಿರ್ತಾವೆ ಒಬ್ಬೊಬ್ರು. ಅವು ಕರಗಿಸ್ಲಾಕ ನೋಡ್ರಿ ಎಷ್ಟು ಚಂದ ಇರ್ತೈತಿ. ಮತ್ತು ಬೆನ್ನೋವ ಆರಾಮ್ಸೆ ಕೈ ಚೂಪ್ ಮಾಡಿರಿ. ಆರಾಮ್ಸೆ ಬನ್ನಿ. ಹಾಂ, ಈ ಕಡೆ ತಗೋರಿ, ಮೇಲೆ ತಗೋರಿ, ಆರಾಮ್ಸೆ. ಆಡ್ಕೋತ ಹೋಗೋದ್ರಿ. ಹಿಂಗೆ ಹಿಡಿರಿ. ಹಿಂಗೆ ಈ ಕಡೆ ಒಂದು ಭುಜ ಇಟ್ಕೋರಿ, ಬೆನ್ನಿನ ಮ್ಯಾಗ ಇಟ್ಕೋರಿ, ಚಂದಾಗೆ ತಿರುವ್ರಿ ಒತ್ತಿಗೆ. ಇವೆಲ್ಲ ಸೊಂಟ ನೋವು, ಬೆನ್ನು ಆರೋಗ್ಯ ಇದ್ರೆ ಎಲ್ಲ ಆರೋಗ್ಯ ಇದ್ದಂಗೆ ರೀ. ಈ ಕಡೆ ಬನ್ನಿ, ಕೈ ಚೇಂಜ್ ಮಾಡಿರಿ. ಆರಾಮ್ಸೆ ಬನ್ನಿ. ಹಿಂಗೆ ಸೊಂಟ ಹಿಡ್ಕೋರಿ. ಸೊಂಟ ನೋವು ಇದ್ದವ್ರು ನೋಡ್ರಿ ಇದು. ಹಾಂ, ಹಿಂಗೆ ಒತ್ರಿ. ಮತ್ತು ಹೊಟ್ಟೆ ಗೋಳುಗುಮುಟ್ಟಾಗಿತ್ತಂದ್ರೆ ಈಗ ನಗಲಾರೆ ಮಾಡ್ರೆ. ಹಾಂ, ಇನ್ನೇ ಮೇಲೆ ಸ್ಟಾರ್ಟ್. ಹಾಂ, ಕಾಲು ಕುಡಿಸ್ರಿ, ಸೈಡ್ ತಗೋರಿ. ಏನು ಅಪ್ಪಾರಿ ಏನು ಹಾಕ್ಯಾರತ್ತ ಅನಿಸ್ಬಿಟ್ಟೈತಿ ಮಂದಿಗೆ. ಒಂದು ನಿಮ್ಮ ಆರೋಗ್ಯ ರೀ. ಜ್ಞಾನ, ಆರೋಗ್ಯ, ಯೋಗ. ಟರ್ನ್. ಆರಾಮ್ಸೆ ಮುಂದೆ ಬಾಗ್ರಿ. ಹಾಂ, ಕೈ ಬಿಡ್ರಿ ಲೂಸಾಗಿ. ಆರಾಮ್ಸೆ ಮೇಲೆ ತಗೋರಿ. ಹಾಂ, ಸೈಡ್ ತಗೋರಿ, ಟರ್ನ್ ಮಾಡಿ, ಬಿಡಿ. ಈಗ 12 ಸೂರ್ಯ ನಮಸ್ಕಾರ, 12 ಹಂತದ ಸೂರ್ಯ ನಮಸ್ಕಾರ ಐತ್ರಿ. ನಾವು 5 ಹಂತದ ಮಾಡೋಣ. 5ರೇ ಮಾಡಿರಿ, ಯಾರಿಗೆ ಬಗ್ಲಕ್ಕೆ ಬರಲ್ಲ ಅವ್ರಿ. 5 ಮಾಡೋಣ್ರಿ. ಸೈಡ್ ಸೂರ್ಯ ಭಾಳ ಇಂಪಾರ್ಟೆಂಟ. ಟರ್ನ್. ಬರೀ 5 ಅಷ್ಟೇ ಮಾಡೋಣ್ರಿ. ಆಮೇಲೆ 12 ನಾ ಮಾಡಿ ತೋರಿಸ್ತೀನಿ. ಯಾರು ಬರುತ್ತೆ ಅವ್ರು ಮಾಡ್ಬೋದು. ಭಾಳ ಸುಮ್ಮನೆ ಕಾಲು ಮುರ್ಕೊಂಡ್ರಿ. ಮತ್ತು ನಮಸ್ಕಾರ. ಸೂರ್ಯನ ಮುಂದೆ ನಿಂತ್ಕೊರಿ, ಗುರುವಿನ ಮುಂದೆ ನಿಂತ್ಕೊರಿ, ಕಣ್ಣು ಮುಚ್ಚ್ರಿ, ಒಂದು ಸಾರಿ ಓಂಕಾರ ಹೇಳಿ. ಬೇಡ್ಕೊಳ್ರಿ, ಗುರುವಿನ ಮುಂದೆ ಬೇಡ್ಕೊಳ್ರಿ, ಸೂರ್ಯನ ಮುಂದೆ ಬೇಡ್ಕೊಳ್ರಿ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ ಆರೋಗ್ಯವಾಗಿರಬೇಕಂತ ಬೇಡ್ಕೊಂಬಿಡ್ರಿ. ಕಣ್ಣ ತೆರೀರಿ. 1 2 5 ಸ್ಟೆಪ್ಪಿಂದ ಅಷ್ಟೇ ಮಾಡೋಣ್ರಿ. 3 4 ಮೇಲೆ ತಗೋರಿ. ಹಾಂ, 5. ಇವು ನಮಸ್ಕಾರ ಒಂದು ನಮಸ್ಕಾರ ಮಾಡೋದು ದೇವ್ರು ಏನೇನೋ ಕೊಡ್ತಾನತ್ತಾರಿಲ್ರಿ. ಇಂಥವು 5 ನಮಸ್ಕಾರ ಮಾಡಿದ್ರಿ ಇನ್ನೂ ಭಾಳ ಸಿಗ್ತಾವ್ರಿ. 1ನೇ ನಮಸ್ಕಾರ, 2ನೇದು ಉಸಿರು ತಗೊಳ್ಳಿ, 3ನೇದು ಎಲ್ಲ ಉಸಿರು ಹೊರಗೆ ಹಾಕ್ರಿ, 4ನೇದು ಉಸಿರು ತಗೊಳ್ಳಿ, ಉಸಿರು ಬಿಡಿ. ಯಾರು ವಿದ್ಯಾರ್ಥಿಗಳ ಸಣ್ಣ ಮಕ್ಕಳದಿರಲ್ಲ, ಪ್ರತಿದಿನ ಸೂರ್ಯ ನಮಸ್ಕಾರ, ಮಕಾರ, ಓಂಕಾರನ್ನು ಹೇಳ್ಬೇಕು. ಎಲ್ಲರೂ ಹೇಳ್ಬೇಕು. ನಮ್ಗೆ ಸೂರ್ಯ ನಮಸ್ಕಾರ ಮಾಡೋಕ್ಕಾಗಲ್ರಿ, ಚೇರ್ ಮ್ಯಾಗೂ ಮಾಡ್ಬೋದು. 1 2 3 4 5. ಭಾಳ ಮಂದಿ ಹೋಗ್ತಾರೆ, ನಮಗೆ ಯಾಕೆ ಯೋಗ ಬೇಕ್ರಿ ಎತ್ತಿರ್ತಾರೆ. ಯೋಗ ಇರ್ಲಿಕ್ಕೆ ಜೀವನನೇ ಇಲ್ಲ. 12 ಸ್ಟೆಪ್ ಮಾಡ್ತೀನಿ ನೋಡೋಣ್ರಿ. ಬರೀ ನೋಡ್ರಿ, ಎಲ್ಲರೂ ಮಾಡ್ತೀರಿ? ಸಾಧ್ಯ ಆದವ್ರು. 1 2 ಸ್ವಲ್ಪ ಉಸಿರು ತೊಗೋಬೇಕ್ರಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ. 3 ಸಾವಕಾಶ್. 4 5
ಕುದುರೆ ಓಡಂಗಿರ್ಬೇಕ್ರಿ ಇವು. ಯಾರಿಗಾಗಲ್ಲ ಅತ್ತೆ ನಿಂತ್ಕೋರಿ. 5 6 ಚಂದಯ್ಯ ಮಕ್ಕೋರಿ. ಹೊಟ್ಟಿ ಹಚ್ಚಬಾರ್ದ್ರಿ. ಮಕ್ಕರಿ ಎಲ್ಲರೂ. ನೆಕ್ಸ್ಟ್ ಭುಜಂಗ ಹಾವಿನ ಥರ ಹೇಳ್ರಿ. ಹಾವ ಮುಂಜಾನೆ ಎದ್ದು ಹೆಡಿ ಎತ್ತೈತತ್ರಿ ಸೂರ್ಯನ ಕಡೆ ಮಾಡಿ, ನೀವು ಎತ್ರಿ. ನೆಕ್ಸ್ಟ್ ಪರ್ವತ. ಅಶ್ವಸಂಚಲನ ಕುದುರೆ. ಪಾದಹಸ್ತಾಸನ, ಹಸ್ತೋತ್ಥಾನಾಸನ. ನಮಸ್ಕಾರ ನೋಡ್ರಿ, ಸೂರ್ಯ ನಮಸ್ಕಾರ ಒಳಗೆಲ್ಲ ಆಸನ ಅದಾವು, ಪ್ರಾಣಾಯಾಮ ಅದಾವು, ವ್ಯಾಯಾಮ ಅದಾವು, ಧ್ಯಾನ ಐತಿ, ಎಲ್ಲನೂ ಐತಿ. ಇನ್ನೊಂದು ರೌಂಡ್ ಮಾಡಿ ಮುಕ್ತಾಯ ಮಾಡೋಣ್ರಿ. 1 ನಕ್ಕೋತ ಇರ್ಬೇಕ್ರಿ. ಸೂರ್ಯ ಎಷ್ಟು ಚಂದ ನಗ್ತಾನೆ ನೋಡ್ರಿ. 1 2 ಉಸಿರು ತಗೊಳ್ಳಿ. 3 4 ಮೇಲೆ ನೋಡ್ರಿ. 5 6 7 8 9 10 11 12. ಚಂದ ಅನ್ನಿಸ್ತ್ರೆ? ಓಕೆ, ಕೈ ಮೇಲೆ ತಗೋರಿ. ಉತ್ಕಟಾಸನ, ಕುಳಿತುಕೊಳ್ಳುವ ಸ್ಥಿತಿ. 1 ಇದು ಭಾಳ ಇಂಪಾರ್ಟೆಂಟ್ ರೀ. 2 ಸೊ 3 4 5 6 7 8 9 10 10 9 8 7 6 5 4. ಇದು ಯಾರು ಚಂದ ಕೊಡ್ತಾರೆ ಈ ಆಸನ? ಮೊಳಕಾಲು ನೋವು, ಸೊಂಟ ನೋವು ಹೋತೈತೆ. 5 ನಿಮಿಷ ಕೊಡ್ಬೇಕ್ರಿ. ಬೆನ್ನು ನೋವು, ಕೈಕಾಲು ಹರಿಯೋದು, ಪಾದ ಹತ್ಬೇಕ್ರಿ. ಪಾದ ಹತ್ಲಿಕ್ಕೆ ಏನೋ ಸಿಸ್ಟಮ್ ಒಳಗೆ ಚೇಂಜ್ ಆಗೈತೆ ಅಂದಂಗೆ. ಹೆಂಗೆ ಆರಾಮ್ಸೆ ಕೂತ್ಕೊರಿ. ಇನ್ನೊಂದು 5 ನಿಮಿಷ ಈಜಿ ಅದಾವ್ರಿ. ಈಗ ಚಂದಾಗೆ ನಗುಣ್ರಿ. ಅಂತಿ ಹಾಕಿರ್ತಾರೆ ಒಂದಿಷ್ಟು ಮಂದಿ. ಓಕೆ, ಸೀದಾ ಸ್ಟ್ರೇಟ್. ನಗು ನಿನ್ನ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ನಗು ನಿಮ್ಮ ಆತ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ನಗು ನಿನ್ನ ಆಯುಷ್ಯನ ಗಟ್ಟಿ ಮಾಡುತ್ತೆ. ನಗು ನಿನಗೇನಾದರೂ ಸಮಸ್ಯೆ ಇದ್ದರೆ ಅದನ್ನು ದೂರ ಮಾಡೋಕ್ಕೆ ಒಂದು ಶಕ್ತಿಯನ್ನು ಒಳಗಡೆ ಬಿಡುಗಡೆ ಮಾಡುತ್ತೆ. ಬರೀ ನಗುವುದರಿಂದ ಎಲ್ಲಿ ಬೇಕಲ್ಲಿ ನಗೋದಲ್ರಿ. ಮತ್ತು ಅಪ್ಪರ ಪ್ರವಚನ ಹೇಳಾಗ ಎಲ್ಲರೂ ಹೊಂಟಾಗ ನಕ್ಕೋತ ಹೊಂಟು ಬಿಡೋದಲ್ಲ. ಓಕೆ ರೀ, ಚಂದಾಗೆ ಕುತ್ಕೋರಿ. ಹಿಂಗೆ ಕೈ ತಗೋರಿ. ಏನೇನು ನೆನೆಸ್ಕೊಂಡು ನಗ್ತೀರಿ ನಗ್ರಿ ನೀವು. ನಾ ಹೇಳ್ತೀನಿ ಅವಾಗ. ಮುಖದೊಳಗೆ ಹೂವು ಅರಳದಂಗೆ ಅರಳ್ಬೇಕು. ರೆಡಿ, ಕೈ ಎತ್ತಾ ಹೋರಿ. ಹ 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 ಓ ಹೋ 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 ಹೋ. ಅವ್ರ ಕೈ ಹಿಡ್ ಚಂದಾಗಿ ನಾವು ಹೋಗ್ರಿ. ಭಾಳ ಆರೋಗ್ಯ ರೀ ಇದು ನಗೋದ್ರಿಂದ. ಎಲ್ಲ ಬೇರೆ ಬೇರೆ ಕಡೆ ನಗು ಕ್ಲಾಸ್ ಅದಾವ್ರಿ. ಈಗ ನಮ್ಮ ಗೋಳ್ಗುಮುಟ್ನಾಗ ನಿಂತು ನಗ್ತಿರ್ತಾವೆ. ಗಾರ್ಡನ್ಯಾಗ ಒಂದೊಂದು ಗಾರ್ಡನ್ಯಾಗ ಮುತ್ಯಗಳು ಅಲ್ಲಿರಲ್ಲ. ನಾವೊಮ್ಮೆ ಗಾಬರಿ ಆಗಿಬಿಟ್ಟಿನಿ ನೋಡಿ. ಎಷ್ಟು ಚಂದ ಅರಳತ್ತೆ ನೋಡ್ರಿ. ಈಗ ಮುಖದೊಳಗೆ ಹೆಂಗೈತೆ ನೋಡ್ರಿ. ಏನಾರು ಕಷ್ಟ ಅನ್ನೋದು ಹೋಗಿಬಿಡ್ತಿಲ್ರಿ. ಇನ್ನೊಂದು ಸರಿ ಎಷ್ಟು 1-3 ನಿಮಿಷತನ ಚೆನ್ನಾಗಿ ನಗದ. ನೆನೆಸ್ಕೊಂಡು ಆ ಕಡೆ ನೋಡಿ ಈ ಕಡೆ ನೋಡಿ ಹೊಡೆದು ನಗೋದು. ಮತ್ತು ಎಲ್ಲರೂ ರಪ್ಪನೆ ಹೊಡೆದಿ ನಿಮ್ಮದು. ರೆಡಿ, ಸ್ಟಾರ್ಟ್. ನಾ ಹೆಂಗೆ ನಾನು ನೋಡಿ ನಗ್ರಿ, ನೀವು ಭಾರಿ ನಗು ಬರ್ತೈತಿ. ಸ್ಟಾರ್ಟ್. ಏ ಏ ಏ ಏ ಏ ಏ ಏ ಏ ಓ ಓ ಓ ಓ ಓ ಓ ಓ ಏ ಹಾ 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 ಏ ಹಾ 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 ಏ ಹಾ ಹಾ ಹಾ
ಎಣ್ಣೆ ಹೊಡಿ ನಡ್ಕೊಲತ್ತಾರ. ಒಂದು ದಿವ್ಸ ಬಂದು ಏನು ನಗಸ ಹೊಟ್ಕೋರಿ ಹಿಂಗೆ ಹೊಡ್ಕೊ. ನೀವೇ ನಗದ ಈಗ. ನಾ ಒಟ್ಟ ನಗಲ್ ನೋಡ್ರೆ ನನಗೆ ನಗಸ್ರು ನೋಡೋಣ ಸ್ಟಾರ್ಟ್. ಆ ಮಲ ಹೊಡೆದಂಗೆ ಮಾಡ್ಲತ್ತಾರ. ಅವು ಹುಲಿ ಗಿಲಿ ಬಂದಾಗ ಏ ಅತ್ತ. ಓಕೆ, ಆರಾಮ್ಸೆ ಕೂತ್ಕೊಳ್ಳಿ. ಎಷ್ಟು ಚಂದ ನೋಡ್ರಿ ನಗು ಯೋಗ. ಆರಾಮ್ ಕಣ್ಣು ಮುಚ್ಚ್ರಿ. ದೇಹದ ಒಳಗೆ ಏನೇನು ಚೇಂಜಸ್ ಆಗ್ತಾ ಇರುತ್ತೆ ನೋಡ್ತಾ ಇರಿ. ಸಹಜ ಸರಳವಾಗಿ ನಗು, ಯೋಗಾಸನ, ಪ್ರಾಣಾಯಾಮ, ಓಂಕಾರದ ನಾದ ಭಾಳಷ್ಟು ಅವಶ್ಯಕತೆ. ಗುರುವಿನ ಶ್ರೇಷ್ಠವಾಗಿರುವಂಥ ವಾಣಿ, ಗುರುವಿನ ದರ್ಶನ ತಮ್ಮೆಲ್ಲರಿಗೆ ಸಿಕ್ಕೈತಿ. ಸ್ವಲ್ಪ ಒಂದು 5 ನಿಮಿಷ ಮಹಾಮೌನಿಯಾಗಿ ಧ್ಯಾನವನ್ನು ಮಾಡಿರಿ. ಧ್ಯಾನ ಅಂದರೆ ಏನೂ ಅಲ್ರಿ, ಆರಾಮ್ಸೆ ಆಗಿ ಕುತ್ಕೊಳ್ಳೋದು, ತಣ್ಣಗೆ ಕುತ್ಕೊಳ್ಳೋದು. ಟೈಮ್ ಆಗೈತೆ ಅಂತ ಚಿಂತೆ ಮಾಡೋದಿಲ್ಲ. ಮನ್ಯಾಗ ಏನೇನೋ ಕೆಲಸ ಮಾಡ್ತೈತೆ ಅಂತ ಅನ್ಕೊಳ್ಳೋದು. ಮನಸ್ಸೊಳಗೆ ಏನೂ ಇಟ್ಕೊಳ್ಳಾರೆ. ಹೆಂಗೆ ಕುತ್ಕೋಬೇಕಂದ್ರೆ, ತಾಯಂದರು ಬಾಂಡ್ಯ ಸಾಮಾನ್ಯ ತೊಳೆದು ಡಬ್ಬ ಹಾಕಿಟ್ಟಿರ್ತಾರೆ ನೋಡಿ, ಬಾಂಡ್ಯಗಳು ಸ್ವಚ್ಛಗೆ ತಳ 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 ತಳ. ಹಂಗೆ ಒಂದು ಆಸನದಲ್ಲಿ ತಳ 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 ಹೊಳೆಂಗೆ ಖಾಲಿ ಮಾಡಿ ಕುತ್ಕೋರಿ. ಒಂದಿಷ್ಟು ಮುಸಿರು ಇರಬಾರ್ದು. ಅಂದರೆ ಏನೂ ಹೊರಗಿಂದ ವಿಚಾರ ಇರಬಾರ್ದು. ಹಿಂದಿಂದು ಮುಂದಿಂದು ಎಲ್ಲವನ್ನು ಮರೆತು ಬಿಡ್ರಿ. ಎಲ್ಲವನ್ನು ಮರೆತು ಗುರುವಿನ ಒಂದು ಪ್ರಸನ್ನ ಚಿತ್ತವಾದ ಮುಖವನ್ನು ನೋಡ್ರಿ. ಗುರುವಿನಿಂದಲೇ ನಮಗೆಲ್ಲ ಶಕ್ತಿ ಸಿಗುವಂಥದ್ದು. ಅಂಥ ಗುರುದೇವರುಗಳು, ಅಂಥ ಮಹಾತ್ಮರುಗಳು, ಅಂಥ ಶರಣೀಯರು, ಅಂಥ ಸ್ವಾಮೀಜಿಗಳು, ಅಂಥ ದೇವಾನುದೇವತೆಗಳ ಒಂದು ಶಕ್ತಿ, ಆ ಶಕ್ತಿಯನ್ನು ಗುರುವಿನಲ್ಲಿರುತ್ತೆ. ಎಲ್ಲ ಶಕ್ತಿ ಗುರುವಿನಲ್ಲಿರುತ್ತೆ. ಗುರುವನ್ನು, ನಮಗಿಷ್ಟವಾದ ಗುರುವನ್ನು, ಗುರುದೇವರನ್ನು ನೋಡ್ತಾ ನೋಡ್ತಾ ನಿಮ್ಮನ್ನು ನೀವು ಮರೆತು ಬಿಡ್ರಿ. ಶುಭ ಮುಂಜಾನೆ. ವಿವಿಧ ಹಕ್ಕಿಗಳ ಇಂಚರದ ನಾದ, ಸೂರ್ಯನ ಎಳೆಯ ರಶ್ಮಿಯಂಥ ಕಿರಣಗಳು, ಜ್ಞಾನದ ನಿಧಿಯನ್ನು ಹೊತ್ಕೊಂಡು ತಿರುಗಾಡುವಂಥ ಗುರುದೇವರು, ಪೂಜ್ಯರು ನಮ್ಮ ಮುಂದೆ ಕೂತ್ಕೊಂಡಾರ. ಅಂಥವ್ರ ಮುಂದೆ ನಾವು ಪವಿತ್ರ ಪಾವನರಾಗಿ ಕೂತ್ಕೊಂಡು ಬೇಡ್ಕೊಳ್ರಿ. ಜ್ಞಾನ, ಆರೋಗ್ಯ, ಆನಂದಮಯ ಜೀವನ, ಸರ್ವಾಂಗೀಣ ಅಭಿವೃದ್ಧಿ, ಜೀವನದಲ್ಲಿ ಬರುವಂಥ ಅವಮಾನ, ಕಷ್ಟ, ನೋವು, ನಲಿವು ಎಲ್ಲವೂ ಅಚಾನಕ್ ಬಂದರೂ ಕೂಡ ಸಹಿಸಿಕೊಳ್ಳುವಂಥ ಶಕ್ತಿ, ಎದುರಿಸುವಂಥ ಶಕ್ತಿ ಗುರು ನೀನು ಕೊಡು ಅಂತ ಬೇಡ್ಕೊಳ್ಳಿ. ಗುರುವಿನ ಮುಂದೆ ಬೇಡಿಕೊಂಡಾಗ ಮಾತ್ರ ಸಿಗ್ತಾ ಇರುತ್ತೆ. ನಾನೇ ಉದಾಹರಣೆ ಅದಕ್ಕೆ. ಮನಸ್ಸೊಳಗೆ ಕುತ್ಕೊಂಡು ಗುರುವಿನ ಮುಂದೆ ಕುತ್ಕೊಂಡು ಬೇಡಿಕೊಂಡೆ ಅಂದರೆ ಅದ್ಭುತವಾಗಿರುವಂಥ ಶಕ್ತಿಗಳ ಮಾರ್ಗಗಳು ನನಗೆ ಸಿಕ್ಕಾವು. ತಮ್ಮೆಲ್ಲರಿಗೂ ತಮ್ಮ ತಮ್ಮ ಗುರುವಿನ ಮುಂದೆ ಈಗ ಇರುವಂಥ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜಗಜ್ಯೋತಿ ಬಸವಣ್ಣನವರ ಒಂದು ಸನ್ನಿಧಿ, ಅವರಿರುವಂಥ ಸ್ಥಳ, ಮತ್ತು ಈಗ ತಮ್ಮೆಲ್ಲರಿಗೂ ಕಣ್ಣಿಗೆ ಕಾಣುವಂಥ ಗುರು ನಮ್ಮ ಮುಂದೆ ಕುತ್ಕೊಂಡಾರ. ಆ ಗುರುವಿನ ಮುಂದೆ ಕುತ್ಕೊಂಡು ಆರೋಗ್ಯದ ಸಂಪತ್ತಿಗಾಗಿ, ಕುಟುಂಬದ ಕಲ್ಯಾಣಕ್ಕಾಗಿ, ಆನಂದಮಯ ಜೀವನಕ್ಕಾಗಿ, ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಕಷ್ಟಗಳನ್ನು, ರೋಗಗಳನ್ನು, ಅವಮಾನಗಳನ್ನು, ಅಪಮಾನಗಳನ್ನು ಎದುರಿಸುವ ಶಕ್ತಿ ನಮಗೆ ಕೊಡು ಅಂತೇಳಿ ಬೇಡ್ಕೊಳ್ಳಿ. ಬೇಡದಾಗ ಮಾತ್ರ ಗುರು ಕೊಡ್ತಾನೆ. ಆ ಗುರುವಿನಲ್ಲಿ ಬೇಡ್ತಾ ಬೇಡ್ತಾ ಆರಾಮ್ಸೆ ಆಗಿ ಕೂತ್ಕೊಳ್ಳಿ. ಆರಾಮ್ಸೆ 2 ಕೈ ಉಜ್ಜಿ ಚೆಂದಾಗಿ ಮುಖದ ಮೇಲೆ ಸ್ಪರ್ಶ ಮಾಡ್ಕೊಳ್ಳಿ. ಆರಾಮ್ಸೆ
ತಮ್ಮೆಲ್ಲರಿಗೂ ಏನಾದರೂ ನನ್ನ ಶಬ್ದಗಳ ಒಳಗೆ ತಮ್ಮ ಮನಸ್ಸಿಗೆ ಅಥವಾ ತಪ್ಪಿದ್ದು ಅಂದರೆ ಅಥವಾ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದ್ದು ಅಂದರೆ ಅದಕ್ಕೆ ಕ್ಷಮೆ ಇರಲಿ. ನನಗೆ ನೀವೆಲ್ಲರೂ ಆಶೀರ್ವಾದ ಮಾಡಿರಿ. ನಮ್ಮ ಗುರುಗಳು ಆಶೀರ್ವಾದ ಮಾಡಿರ್ತಾರೆ, ನೀವು ಆಶೀರ್ವಾದ ಮಾಡಿರಿ. ನಿಮಗೆ ನಮ್ಮ ಗುರುದೇವರು ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾರೆ. ನಾನು ಸಣ್ಣ ಒಂದು ಗುರುವಿನ ಸೇವಕ. ಆ ಗುರುವಿನ ಸೇವಕನ ಮಾತುಗಳು ತಮ್ಮೆಲ್ಲರಿಗೂ ಸ್ವಲ್ಪ ಏನಾದರೂ ಲಾಭ ಅನಿಸಿರ್ಬೋದು ಅಂತ ಅನಿಸುತ್ತಾ ನನಗಿಲ್ಲಿ ತನಕ ಗುರುವಿನ ಮಕ್ಕಳದ್ದು ಒಂದು ಪ್ರದರ್ಶನ ಇರುತ್ತೆ. ನನ್ನಲ್ಲಿ ಮಕ್ಕಳು ಅಂತಾರಾಷ್ಟ್ರೀಯ ರಾಷ್ಟ್ರ ಎಲ್ಲ ಮಟ್ಟಗಳಲ್ಲಿ ಹೋಗ್ಯಾರ. ಇನ್ನೊಂದು ವಿಶೇಷ ಏನಂದರೆ, ನಾನು ಬೇರೆ ದೇಶಕ್ಕೆ ಫಸ್ಟ್ ಹೋಲಕ್ಕೆ ಕಾರಣ ನಾನು ಕರ್ಕೊಂಡು ಹೋದವರು ಅಮೃತಾನಂದಪ್ಪಗಳು. ಮತ್ತು ನಾನು BLD ಒಳಗೆ ಕೆಲಸ ಮಾಡ್ತೀನಲ್ಲ, ಅದನ್ನು ಜಾಬ್ ಸಿಗಲಕ್ಕೂ ಅಪ್ಪುಗಳ ಸೇವೆಯಿಂದ ಸಿಕ್ಕದ್ದು. ಮತ್ತು ನನಗೆ ಭಾಳ ವಿಭಿನ್ನ ರೀತಿಯಲ್ಲಿ TB ಆಗಿತ್ತು ರೀ. TB ನಾನು ಒಂದು ಆಶ್ರಮ ಒಳಗೆ ಇದು ಕಾಲು ಮುರಿದಿತ್ತು. ಆಶ್ರಮ ಒಳಗೆ ಒಂದು 10-12 ದಿವಸ ಇದ್ದೆ. ಕಾಲು ಮುರಿದಿತ್ತು ರೀ. ಇದು ಏನೋ ತ್ರಾಸಾಗಿತ್ತು, ದವಾಖಾನೆಗೆ ತೋರಿಸಿದ್ರು. ಎಂಥ ಗುರುವಿನ ಶಕ್ತಿ ಐತಂತ ನಿಮಗೆ ಹೇಳತ್ತೀನಿ. ನಾನು ಏನೂ ಇದ್ದಿಲ್ಲ ರೀ 2-3 ವರ್ಷದಿಂದ, 4-5 ವರ್ಷದಿಂದ ಏನೂ ಇದ್ದಿದ್ದಿಲ್ಲ ರೀ. ಯಾವಾಗ ನಾನು ಅಪ್ಪರ ಜೋಡಿ ಬೇರೆ ದೇಶಕ್ಕೆ ಹೋದೆ, ಅಪ್ಪರ ಜೋಡಿ ಸಂಪರ್ಕ ಬಂದೆ, ಅವಾಗೆಲ್ಲವೂ ಚೆನ್ನಾಗಿ ಅನಿಸುತ್ತೆ. ಒಂದೇ ಮಾತು ಹೇಳ್ತೀನಿ, ನನಗೇನೇನೂ ಇದ್ದಿದ್ದಿಲ್ಲ. ಅದಕ್ಕೆಲ್ಲದಕ್ಕೂ ಕಾರಣ ಗುರುದೇವರು ಇಲ್ಲೇ ಮುಂದದಾರ. ಅವ್ರ ಮಗ್ಗಲು ಕೂತ್ಕೊಳ್ಳೋಕೆ ನಾನು ಅಷ್ಟು ದೊಡ್ಡ ಸಾಧನೆ ಅಲ್ಲ, ಅದರ ಗುರುವಿನ ಮಾತನ್ನು ಮೀರಬಾರ್ದತ್ತೇಳಿ ನಾನು ಕೂತ್ಕೊಂಡು ಭಕ್ತಿಯಿಂದ ಸೇವೆ ಮಾಡಿರಿ, ಏನು ಬೇಕಾದ ಸಿಗುತ್ತೆ. ನಾನೇ ಉದಾಹರಣೆ. ಭಾಳ ಅವಮಾನ ಅಪಮಾನ ಎಲ್ಲರೂ ಬೈತಿದ್ರು, ಏನೋ ಶಾಲ್ಯಾಗ ಶಾಣೆ ಇಲ್ಲತ್ತಿದ್ರು. ಅದಕ್ಕೆಲ್ಲನೂ ಒಂದೇ ಒಂದು ಗುರುವಿನ ಯೋಗದ ಅಥವಾ ಮಾತೇ ನನಗೆ ಔಷಧಿಯಾಗಿ ಈಗ ಒಂದು 5-6 ದೇಶಕ್ಕೆ ಹೋಗೀನಿ. ಮತ್ತೆ ಮೇ ಒಳಗೆ ಇಂಡೋನೇಷ್ಯಾಕ್ಕೆ ಹೊಂಟೀನಿ ಅಂದರೆ ಕಾರಣ ಅದು ಗುರುಶಕ್ತಿ ಅನ್ನೋದು ನನಗೆ ಅದ್ಭುತವಾಗಿರುವಂಥ ಅನುಭವ. ಇಂಡೋನೇಷ್ಯಾಕ್ಕೆ ಹೋಗ್ತೀನಿ ರೀ ಮೇದಾಗ. ಬೇರೆ ದೇಶಕ್ಕೆ ಜಾಬ್ ಇತ್ತು, ಇವರಿಂದೇ ಆಗಿತ್ತು. ಅಪ್ಪಾರು ಹೇಳಿದ್ರು, ಯೋಗ ಒಂದು ಭಾಳ ಅದ್ಭುತಪ್ಪ ಅಂದರು, ಯೋಗ ಸೇವೆಯನ್ನು ಮಾಡು ಅಂತ ಹೇಳಿದ್ರು. ಮತ್ತು ಇನ್ನೊಂದು ಹೇಳ್ತೀನಿ, ಇವ್ರ ಪುಣ್ಯದಿಂದ, ಇವರು ಒಂದು ಆಶೀರ್ವಾದದಿಂದ ಬುದ್ಧಿಜಿಯವ್ರ ಮುಂದೆ ಇಂಥ ಮಕ್ಕಳನ್ನು ಅತಿ ಹೆಚ್ಚು ಯೋಗ ಪ್ರದರ್ಶನ ಮಾಡಿರುವಂಥ ಒಂದು ನನಗೆ ಅವಕಾಶ ಸಿಕ್ಕೈತಲ್ಲ, ಇನ್ಯಾವುದು ಬೇಕು ಹೇಳ್ರಿ. ಹೆಚ್ಚು ಮಾಡೀನಿ ರೀ ನಾನು. ಅದು ಹೆಮ್ಮೆಯಿಂದ ಹೇಳ್ತೀನಿ ನಾನು. ಅದು ಅಹಂದಿಂದ ಅಲ್ರಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಅಪ್ಪಗಳು ಭಾಳ ನೋಡ್ತಿದ್ರಿ. ಈಗ ನೋಡ್ರಿ, ಈಗ ನಾನು ಅವ್ರನ್ನ ಮರ್ತಿದ್ದೆ ರೀ. ಅಪ್ಪಾರೇ ಹೇಳಿದ್ರು ಅವ್ರ ಮಕ್ಕಳದೊಂದು ಪ್ರದರ್ಶನ ಮಾಡಂತೇಳಿ. ಓಕೆ ರೀ, ಮಕ್ಕಳು ಮಾಡ್ತಾವ್ರಿ ನೋಡ್ರಿ.